ಸ್ವಾಮೀಜಿಯವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಿದರು ಅಂತ ಹೇಳ್ಬೋದು. ಪೂಜ್ಯ ಸ್ವಾಮೀಜಿಯವರ ಒಂದು ವಾಕ್ಚಾತುರ್ಯ, ಒಂದು ವಾಗ್ಮಿತ್ವವನ್ನು ಇತ್ತೀಚೆಗೆ ನಾವು ಸುಮಾರು 50,000-60,000 ಜನ ಗುಲ್ಬರ್ಗದಲ್ಲಿ ನಡೆದಂಥ ಬಾಂಬ್ಸಿಪ್ ಕಾರ್ಯಕ್ರಮದಲ್ಲಿ ಗುರುತಿಸಿ ಸ್ವಾಮೀಜಿಯವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದರು ಅಂತ ಹೇಳ್ಬೋದು. ಅದು ಹಿಂದುಳಿದ ಮತ್ತು ಅಲ್ಪಸಂಖ್ಯಾತ ಆಯೋಗದ ಒಂದು ಅಖಿಲ ಭಾರತ ಮಟ್ಟದ ನೌಕರರ ಒಂದು ಒಕ್ಕೂಟ ನಡೆಸಿದಂಥ ಒಂದು ಕಾರ್ಯಕ್ರಮ. ಆ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಯವರು ಇಡೀ ಒಂದು ಸಮಾಜ ಹೇಗಿದೆ, ನಾವು ನೌಕರರು ಹೇಗಿದ್ದೀವಿ, ಹಿಂದುಳಿದ ಮತ್ತು ಅಲ್ಪಸಂಖ್ಯಾತರನ್ನು ನಾವು ಹೇಗೆ ನೋಡ್ತಾ ಇದ್ದೀವಿ, ಹಿಂದೆ 12ನೇ ಶತಮಾನದಲ್ಲಿ ಬಸವಣ್ಣನವರು ಹೇಗೆ ನೋಡಿದರು, ಒಂದು ಕಲ್ಯಾಣ ರಾಜ್ಯವನ್ನು ಕಟ್ಟಿದರು ಅನ್ನೋದನ್ನು ಸುಶ್ರಾವವಾಗಿ ಹೇಳಿದಾಗ ನಿಜಕ್ಕೂ ಆ ಒಂದು 50,000 ಜನ ಎಲ್ಲರೂ ಒಂದು ಕಣ್ಣಂಚಿನಲ್ಲಿ ನೀರು ಬಂದಿತ್ತು. ಸ್ವಾಮೀಜಿ ನಮ್ಮ ಒಂದು ಹೃದಯವನ್ನು ತೆರೆಸಿದ್ರು ಅನ್ನುವಂಥ ಒಂದು ಒಕ್ಕೊರಲಿನ ಒಂದು ಭಾಷೆ, ಆ ಒಂದು ಭಾವನೆಗಳು ಅವರಲ್ಲಿ ಬಂತು. ಸೊ ಇಂಥ ಒಂದು ಸಾಕಷ್ಟು ಘಟನೆಗಳು ಪೂಜ್ಯ ಸ್ವಾಮೀಜಿಯವರ ಜೀವನದಲ್ಲಿ ನಡೆದಿದೆ. ಸಾಕಷ್ಟು ಜನರ ಮನ ಪರಿವರ್ತನೆಗಳನ್ನು ಸ್ವಾಮೀಜಿಯವರು ಮಾಡೋದರ ಜೊತೆಗೆ ಸಮಾಜದ ಓರೆಕೋರೆಗಳನ್ನು ತಿದ್ದುವುದರ ಜೊತೆಗೆ ಒಂದು ನಮ್ಮಂಥ ಒಂದು ಯುವ ಶಕ್ತಿಗೂ ಕೂಡ ಒಂದು ಸಚೇತಕ ಶಕ್ತಿಯಾಗಿ ನಿಂತಿದ್ದಾರೆ ಅಂತ ಹೇಳಿದರೆ ಅತಿಶಯೋಕ್ತಿ ಏನಾಗಲ್ಲ. ಚನ್ನಬಸವಾನಂದ ಸ್ವಾಮೀಜಿಯವರ ಒಂದು ಅಪೂರ್ವ ವಾಗ್ಮಿತ್ವ, ಸಂಘಟನಾ ಚಾತುರ್ಯತೆಯನ್ನು ಅರಿತಿರುವಂತಹ ಪೂಜ್ಯ ಮಾತಾಜಿಯವರು ಕುಂಬಳಗೋಡಿನ ಬಸವ ಗಂಗೋತ್ರಿಯಲ್ಲಿ ಚನ್ನಬಸವೇಶ್ವರ ಜ್ಞಾನಪೀಠವನ್ನು ಸ್ಥಾಪಿಸುವುದರ ಮೂಲಕ ಆ ಒಂದು ಜ್ಞಾನಪೀಠದ ಪ್ರಪ್ರಥಮ ಪೀಠಾಧೀಶರನ್ನಾಗಿ ಜಗದ್ಗುರು ಚನ್ನಬಸವಾನಂದ ಸ್ವಾಮೀಜಿಯವರನ್ನು ಆಯ್ಕೆ ಮಾಡಿದ್ದು ನಿಜಕ್ಕೂ ಒಂದು ಅರ್ಥಪೂರ್ಣವಾದಂಥ ಒಂದು ಘಟನೆ ಅಂತ ಹೇಳ್ಬೋದು. ಕಳೆದ ವರ್ಷ ಆ ಒಂದು ಬಸವೋತ್ಸವದಲ್ಲಿ ನಾಡಿನ ಬಸವ ಭಕ್ತರೆಲ್ಲರೂ ಕೂಡ ಒಂದು ಸಾಕ್ಷಿಯಾಗಿ ಪೂಜ್ಯ ಚನ್ನಬಸವಾನಂದ ಸ್ವಾಮೀಜಿಯವರು ಜಗದ್ಗುರು ಪೀಠವನ್ನು ಅಲಂಕರಿಸುವ ಮೂಲಕ ನಿಜಕ್ಕೂ 12ನೇ ಶತಮಾನದ ಚನ್ನಬಸವಣ್ಣನವರಂತೆ ಒಂದು ಅಪೂರ್ವ ವಾಗ್ಮಿತ್ವವನ್ನು ಹೊಂದಿರುವಂತಹ ಚನ್ನಬಸವಾನಂದ ಸ್ವಾಮೀಜಿಯವರ ಬಗ್ಗೆ ನಾವು ಎಷ್ಟು ಹೇಳಿದ್ರೂ ಕಡಿಮೆ. ಇಂತಹ ಮೇರು ವ್ಯಕ್ತಿತ್ವವನ್ನು ಹೊಂದಿರುವಂತಹ ನಾಡಿನ ಸರ್ವಶ್ರೇಷ್ಠ ಜಂಗಮ ಪುಂಗವರಲ್ಲಿ ಓರ್ವರಾಗಿರುವಂತಹ ಚನ್ನಬಸವಾನಂದ ಸ್ವಾಮೀಜಿಯವರು ಇದೀಗ ಬಸವ ನಾಡಿಗೆ ಒಂದು ವಿಶ್ವಕ್ಕೆ ಒಂದು 10 ಪ್ರವಚನಗಳ ಒಂದು DVD-ಯನ್ನು ಕೊಡ್ತಾ ಇದ್ದಾರೆ. ಕೊಡ್ತಾ ಇದ್ದಾರೆ ಅನ್ನೋದಕ್ಕಿಂತ ನಾವು ಎಲ್ಲರೂ ಅಪೇಕ್ಷೆ ಪಟ್ಟು ಆ ಒಂದು DVD-ಗಳನ್ನು ನಾವು ತಗೊಳ್ತಾ ಇದ್ದೀವಿ. ಯಾಕಂದರೆ ಪೂಜ್ಯ ಸ್ವಾಮೀಜಿಯವರ ಒಂದು ನುಡಿ ಕೇವಲ ಅವರು ಪ್ರವಚನ, ಅವರು ಒಂದು ಫಿಸಿಕಲಿ ಅವ್ರ ಪ್ರೆಸೆನ್ಸ್ ಇಲ್ಲಿ ಬೇಕಿಲ್ಲ. ನಾವು ಎಲ್ಲೇ ಹೋದರೂ ಕೂಡ, ಕಾರ್ನಲ್ಲಿ ಹೋದರೂ ಕೂಡ, ಮನೆಯಲ್ಲಿದ್ದರೂ ಕೂಡ ನಾವು ಆ CD-ಗಳ ಮೂಲಕ ಸ್ವಾಮೀಜಿಯವರನ್ನು ನೋಡ್ಬೋದು. ಸದಾ ಸ್ವಾಮೀಜಿಯವರು ನಮ್ಮಲ್ಲಿಗಿರಲಿ. ಅವರ ಒಂದು ಅತ್ಯುನ್ನತವಾದಂಥ ಒಂದು ಮಾತುಗಳು, ಅವರ ಒಂದು ತತ್ವ, ಅವರ ಸಮಾಜ ಒಂದು ಓರೆಕೊರೆಗಳನ್ನು ತಿದ್ದುವಂಥ ಒಂದು ಶಕ್ತಿ, ಆ ಒಂದು ತತ್ವಗಳು ನಮ್ಮೆಲ್ಲರಿಗೂ ಇರಲಿ ಅನ್ನುವಂಥ ಒಂದು ಸದುದ್ದೇಶದಿಂದ ಪೂಜ್ಯ ಮಾತಾಜಿಯವರು ಸ್ವಾಮೀಜಿಯವರ ಒಂದು 10 ಪ್ರವಚನದ ಕ್ಯಾಸೆಟ್ಗಳನ್ನು ಬಿಡುಗಡೆ ಮಾಡಿಸ್ತಾ ಇದ್ದಾರೆ. ಸೊ ಅಂಥ ಒಂದು ಸ್ವಾಮೀಜಿಯ ಕುರಿತು ನನಗೆ ಒಂದು ಹೇಳಲಿಕ್ಕೆ ಪೂಜ್ಯ ಮಾತಾಜಿಯವರು ಅನುವು ಮಾಡಿಕೊಟ್ಟಿದ್ದಕ್ಕಾಗಿ ಜಗದ್ಗುರು ಪೂಜ್ಯ ಮಾತಾಜಿಯವರಿಗೂ ಹಾಗೂ ಪೂಜ್ಯ ಚನ್ನಬಸವಾನಂದ ಸ್ವಾಮೀಜಿಯವರಿಗೂ ಅನಂತ ಶರಣು ಶರಣಾರ್ಥಿಗಳನ್ನು ಅರ್ಪಿಸುತ್ತೇನೆ. ಶರಣು ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧುವಿನಗೆ ವಸುದೇಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಸೃಷ್ಟಿಕರ್ತ ಲಿಂಗದೇವರನ್ನು, ಧರ್ಮಗುರು ಮಂತ್ರಪುರುಷ ಬಸವಣ್ಣನವರನ್ನು ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಪರಮಪೂಜ್ಯ ಲಿಂಗೈಕ್ಯ ಮಹಾಜಗದ್ಗುರು ಲಿಂಗಾನಂದ ಮಹಾಸ್ವಾಮೀಜಿಯವರನ್ನು ಹಾಗೂ ಬಸವ ಧರ್ಮಪೀಠದ ಪರಮೋಚ್ಚ ಪೀಠಾಧೀಶರಾದ ಪ್ರಪ್ರಥಮ ಮಹಿಳಾ ಮಹಾಜಗದ್ಗುರು ಪರಮಪೂಜ್ಯ ಮಹಾಜಗದ್ಗುರು ಮಾತಾಜಿಯವರನ್ನು ಮನದಲ್ಲಿ ಸ್ಮರಿಸಿಕೊಂಡು ಎಲ್ಲ ಆತ್ಮೀಯ ಶರಣ ಬಂಧುಗಳೇ, ತಾಯಂದಿರೇ, ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ. ನಾವು ಯಾವುದೇ ಒಂದು ಕಾರ್ಯವನ್ನು ಮಾಡಬೇಕಾದಾಗ ಪರಸ್ಪರ ಒಬ್ಬರಿಗೊಬ್ಬರು ಸಂಧಿಸಿದಾಗ, ಒಬ್ಬರು ಇನ್ನೊಬ್ಬರಿಗೆ ಭೇಟಿಯಾದಾಗ, ಈಗ ಭಾರತದಲ್ಲಿ ನಾವು ನಮ್ಮ ಒಂದು ಸಂಸ್ಕೃತಿ ಪ್ರಕಾರ ನಮಸ್ಕಾರ ಅಥವಾ ಈಗ ಹಲೋ ಅಂತಕ್ಕಂಥ ನಾವು ನೋಡ್ತಾ ಇದ್ದೀವಿ. ಈಗ ಒಬ್ಬರಿಗೊಬ್ಬರು ಭೇಟಿಯಾದಾಗ ಹಿಂದಿನ ಒಂದು ಕಾಲದಲ್ಲಿ ಎಲ್ಲರೂ ನಮಸ್ಕಾರ ಅಂತ ತಿಳ್ಕೊಂಡು ಶರಣು ಮಾಡ್ತಕ್ಕಂಥದ್ದು, ಕೈ ಮುಗಿತಕ್ಕಂಥದ್ದು ನಮ್ಮ ಒಂದು ಸಂಸ್ಕೃತಿ.
ಇವತ್ತಿನ ದಿವಸ ನಾವು ಈ ಒಂದು ಶರಣ ಸಂಸ್ಕೃತಿಯ ಹಿರಿಮೆ ಏನು ಅನ್ನುವಂಥ ಒಂದು ವಿಷಯದ ಬಗ್ಗೆ ಇವತ್ತಿನ ದಿವಸ ನಾವು ನೋಡೋಣ. ಯಾವ ರೀತಿಯಾಗಿ ನಮ್ಮ ಸಂಸ್ಕೃತಿ ಇತ್ತು. ಈಗ ಸಾಮಾನ್ಯವಾಗಿ ನಮಸ್ಕಾರ ಅಂತ ತಿಳ್ಕೊಂಡು ಹೇಳುವಂಥದ್ದು ವಾಡಿಕೆ, ಆದರೆ ನಾವೀಗ ತಮ್ಮೆಲ್ಲರಿಗೂ ಕೂಡ ಶರಣು ಶರಣಾರ್ಥಿ ಅಂತ ತಿಳ್ಕೊಂಡು ಹೇಳಿದ್ದೀವಿ. ಇದನ್ನು ನಾವು ಶರಣಾರ್ಥಿ ಅಂತ ತಿಳ್ಕೊಂಡು ಹೇಳಿದಾಗ ನೀವು ಸಹ ಅದನ್ನು ತಿರುಗಿ ಶರಣಾರ್ಥಿ ಅಂತೇಳಿ ಕೈ ಮುಗಿದು ಹೇಳಬೇಕು. ಎಲ್ಲರೂ ಕೂಡ ಇದನ್ನು ರೂಢಿ ಮಾಡ್ಕೊಳ್ಬೇಕು. ಯಾಕೆ ಅಂತಂದರೆ ಕೆಲವರು ಸಂಶಯ ಪಡ್ತಿರ್ತಾರೆ. ಕೆಲವರು ಏನು ಅಂತಂದರೆ ಈ ಶರಣಾರ್ಥಿ ಅನ್ನುವಂಥದ್ದು ಇದು ಹುಟ್ಟಿನಿಂದ ಅಥವಾ ಜಾತಿಯಿಂದ ಲಿಂಗಾಯತರಾಗಿರುವಂಥವ್ರು ಮಾತ್ರ ಇದನ್ನು ಶರಣಾರ್ಥಿ ಅಂತ ತಿಳ್ಕೊಂಡು ಹೇಳಬೇಕು. ನಾವು ಲಿಂಗಾಯತರಲ್ಲ, ನಾವು ಬೇರೆ ಜನಾಂಗದವರು, ಬೇರೆ ಜಾತಿಯವರು, ಅದಕ್ಕೋಸ್ಕರ ಇದನ್ನು ಹೇಳಬಾರ್ದು ಅನ್ನುವಂಥ ಒಂದು ಸಂಶಯ, ಆ ಭಾವನೆ ಕೆಲವರಲ್ಲಿ ಇರ್ತದೆ. ಆದರೆ ಈ ಶರಣಾರ್ಥಿ ಅನ್ನುವಂಥದ್ದು ಪ್ರತಿಯೊಬ್ಬರೂ ಕೂಡ ರೂಢಿ ಮಾಡಿಕೊಳ್ಳುವಂತಹ ಒಂದು ಪದ. ಯಾಕೆ ಅಂತಂದರೆ ತಾವು ನೋಡ್ತಾ ಇದ್ದೀರಿ, ಇಸ್ಲಾಂ ಧರ್ಮೀಯರಲ್ಲಿ ಅವರು ಪರಸ್ಪರ ಒಬ್ಬರಿಗೊಬ್ಬರು ಭೇಟಿಯಾದಾಗ ಏನು ಹೇಳ್ತಾರೆ, ಸಲಾಮ್ ಅಲೈಕುಮ್ ಅಂತ ತಿಳ್ಕೊಂಡು ಹೇಳ್ತಾರೆ. ಅವಾಗ ಅವ್ರು ಎದುರಿನವರು ವಾಲೇಕುಮ್ ಸಲಾಮ್ ಅಂತ ತಿಳ್ಕೊಂಡು ಹೇಳ್ತಾರೆ. ಅವ್ರಿಗೆ ತಿರುಗಿ ಅಲೈಕುಮ್ ಸಲಾಮ್ ಅಂತ ತಿಳ್ಕೊಂಡು ಅವರು ಹೇಳದೇ ಇದ್ದರೆ, ಪ್ರತಿಯಾಗಿ ಅವ್ರು ಹೇಳದೇ ಇದ್ದರೆ, ಅವರಿಗೆ ಆ ಒಂದು ಖುರಾನ್ ಪ್ರಕಾರ, ಧರ್ಮಗ್ರಂಥದ ಪ್ರಕಾರ ಅವರನ್ನು ಕಾಫೀರ್ ಅಂತೇಳಿ ಕರೀತಾರೆ. ಕಾಫೀರ್ ಅಂದರೆ ಕನ್ನಡದಲ್ಲಿ ಧರ್ಮದ್ರೋಹಿ ಅಂತ ಅರ್ಥ. ಅಂದರೆ ಈ ರೀತಿ ಕಟ್ಟುನಿಟ್ಟಿನ ಒಂದು ಆಚರಣೆಯನ್ನು ಅವರು ತಂದಿದ್ದಾರೆ. ಆ ರೀತಿಯಲ್ಲಿ ನಾವು ಸಹ ಈ ಒಂದು ಶರಣಾರ್ಥಿ ಅನ್ನುವಂಥ ಪದ ನಮ್ಮ ಒಳಗೂ ಕೂಡ ಆ ನಿರಾಕಾರ, ನಿರ್ಗುಣ, ನಿರಂಜನನಾಗಿರ್ತಕ್ಕಂತಹ ಪರಮಾತ್ಮರ ಒಂದು ಚೈತನ್ಯವಾಗಿರ್ತಕ್ಕಂತಹ ಆತ್ಮ ನಮ್ಮಲ್ಲಿಯೂ ಇದೆ. ಮತ್ತು ಎಲ್ಲ ಜೀವಿಗಳಲ್ಲಿ, ಎಲ್ಲ ಮಾನವರಲ್ಲಿ ಕೂಡ ಅದು ಆತ್ಮಸ್ವರೂಪದಲ್ಲಿ, ಪರಮಾತ್ಮ ಆತ್ಮಸ್ವರೂಪದಲ್ಲಿ ಎಲ್ಲರಲ್ಲೂ ಕೂಡ ಇದ್ದಾನೆ. ಅಂತಹ ಒಂದು ಆತ್ಮಸ್ವರೂಪಿಯಾಗಿರ್ತಕ್ಕಂತಹ ಪರಮಾತ್ಮನಿಗೆ ಶರಣು ನಮನ ಸಲ್ಲಿಸ್ತೇವೆ ಅನ್ನುವಂತಹ ಅರ್ಥ ಇದು. ಅದಕ್ಕಾಗಿ ಇಲ್ಲಿ ಶರಣಾರ್ಥಿ ಪ್ರತಿಯೊಬ್ಬರು ಕೂಡ ಹೇಳಬೇಕು. ಯಾವುದೇ ಜಾತಿ, ಮತ, ಪಂಥಗಳ ಒಂದು ಭೇದ ಇಲ್ಲದೆ ಎಲ್ಲರೂ ಕೂಡ ಹೇಳಬೇಕು. ಇದು ಲಿಂಗಾಯತ್ ಅಂತಂದರೆ ಕೆಲವರು ಇದನ್ನು ಜಾತಿ ಒಂದು ಸೀಮಿತವಾದಂಥದ್ದು ಅಂತ ತಿಳ್ಕೊಂಡಿರ್ತಾರೆ. ಆದರೆ ಲಿಂಗಾಯತ ಒಂದು ಜಾತಿಯಲ್ಲ, ಇದು ಒಂದು ಧರ್ಮ. ಲಿಂಗಾಯತ ಅನ್ನುವಂಥದ್ದು ಒಂದು ಸ್ವತಂತ್ರ ಧರ್ಮ. ಇದು ಬಸವ ಧರ್ಮವೂ ಹೌದು, ಇದು ಶರಣ ಧರ್ಮವೂ ಹೌದು, ಯಾಕೆಂದರೆ ವಚನ ಧರ್ಮವೂ ಹೌದು. ಗುರು ಬಸವಣ್ಣನವರು ಈ ಧರ್ಮವನ್ನು ಹುಟ್ಟಿದ್ದಕ್ಕಾಗಿ ಬಸವ ಧರ್ಮ ಅಂತ ತಿಳ್ಕೊಂಡು ಕರೆಯಲಾಗ್ತದೆ. ಆಮೇಲೆ ಶರಣರೆಲ್ಲರೂ ಕೂಡಿ ಅನುಭವ ಮಂಟಪದಲ್ಲಿ ಈ ಧರ್ಮವನ್ನು ಕೊಟ್ಟಿರೋದ್ರಿಂದ, ಬೆಳೆಸಿರೋದ್ರಿಂದ ಇದಕ್ಕೆ ಶರಣ ಧರ್ಮ ಅಂತ ಕರೀತಾರೆ. ವಚನ ಸಂಹಿತೆ ಅಂದರೆ ವಚನ ಸಾಹಿತ್ಯ, ಬಸವಾದಿ ಶರಣರು ಬರೆದಿರುವಂತಹ ಸಮಾನತೆಯನ್ನು ಸಾರ್ತಕ್ಕಂತಹ ಧಾರ್ಮಿಕ, ಆಧ್ಯಾತ್ಮಿಕ, ನೈತಿಕ ಮೌಲ್ಯಗಳನ್ನು ಒಳಗೊಂಡಂತಹ ವಚನ ಸಾಹಿತ್ಯನೇ ಈ ಧರ್ಮಕ್ಕೆ ಧರ್ಮ ಸಂಹಿತೆಯಾಗಿರೋದ್ರಿಂದ ಇದಕ್ಕೆ ವಚನ ಧರ್ಮ ಅಂತಲೂ ಕೂಡ ಕರೀತಾರೆ. ಇದು ಪ್ರತಿಯೊಬ್ಬ ಮಾನವನು ಕೂಡ, ಕೇವಲ ಭಾರತೀಯರಷ್ಟೇ ಅಲ್ಲ, ಬೇರೆ ವಿದೇಶಿಯರು, ಇಡೀ ಜಗತ್ತಿನ ಮಾನವರೆಲ್ಲರೂ ಕೂಡ ಅನುಸರಿಸಬೇಕಾದಂತಹ ಒಂದು ಪ್ರಗತಿಪರವಾದಂತಹ ಧರ್ಮ. ಇಂಥ ಒಂದು ಶರಣ ಸಂಸ್ಕೃತಿ, ಬಸವಾದಿ ಶರಣರು ಕೊಟ್ಟಿರ್ತಕ್ಕಂಥ ಸಂಸ್ಕೃತಿಯನ್ನು ನಾವು ಪ್ರತಿಯೊಬ್ಬರು ಕೂಡ ಅಳವಡಿಸ್ಕೊಳ್ಬೇಕು. ಇದರ ಹಿರಿಮೆ ಎಷ್ಟು ಅಂದರೆ, ಗುರು ಬಸವಣ್ಣನವರು ಜಗತ್ತಿನಲ್ಲಿಯೇ ಒಂದು ಅಪ್ರತಿಮವಾದಂತಹ ಮತ್ತು ಅಮೂಲ್ಯವಾದಂತಹ ಒಂದು ತತ್ವ ಸಿದ್ಧಾಂತಗಳನ್ನು ವಚನ ಸಾಹಿತ್ಯದ ಮೂಲಕ ಕೊಡ್ತಾ ಇದ್ದಾರೆ. ಇಲ್ಲಿ ಜಾತಿ ಮತ್ತು ಧರ್ಮಗಳಿಗೆ ಬಹಳಷ್ಟು ವ್ಯತ್ಯಾಸ ಇರ್ತದೆ. ಗುರು ಬಸವಣ್ಣನವರು ಒಂದು ಕಡೆ ಹೇಳ್ತಾರೆ, ಇವನಾರವ 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 ಎಂದೆನಿಸದಿರಯ್ಯ, ಇವನಾರವ ಇವನಾರವ ಎಂದೆನಿಸದಿರಯ್ಯ, ಇವನಮ್ಮವ 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 ಎಂದೆನಿಸಯ್ಯ ಅಂತ ತಿಳ್ಕೊಂಡು 3 ಸಲ ಹೇಳ್ತಾರೆ. ಜಾತಿಯಿಂದ ಇವನು ಯಾರು, ವರ್ಗದಿಂದ ಇವನು ಯಾರು, ವರ್ಣದಿಂದ ಇವನು ಯಾರು ಅನ್ನುವಂಥ ಭೇದವನ್ನು ಮಾಡಬಾರ್ದು. ಯಾರು ಇವನಾರು ಇವನಾರವ ಇವನಾರವ ಅಂತ ಭೇದ ಮಾಡ್ತಾರೆ, ಭೇದ ಮಾಡ್ತಕ್ಕಂಥದ್ದಕ್ಕೆ ಏನಂತಾರೆ, ಜಾತಿ ಅಂತ ಕರೀತಾರೆ. ಇವನಮ್ಮವ 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 ಅಂತ ಎಲ್ಲರನ್ನೂ ಹಿಂಬಿಟ್ಟುಕೊಳ್ತಕ್ಕಂಥದ್ದಕ್ಕೆ ಏನು ಕರೀತಾರೆ, ಧರ್ಮ ಅಂತ ಕರೀತಾರೆ. ಅದಕ್ಕಾಗಿ ಇಲ್ಲಿ ವಿಶ್ವಗುರು ಬಸವಣ್ಣನವರು ಕೊಟ್ಟಿರ್ತಕ್ಕಂಥದ್ದು ಇದು ಒಂದು ಜಾತಿಯಲ್ಲ, ಇದು ಒಂದು ಮತ ಅಲ್ಲ, ಇದು ಪಂಥ ಅಲ್ಲ, ಇದು ಒಂದು ಧರ್ಮ, ಇದು ಸ್ವತಂತ್ರವಾದಂಥ ಧರ್ಮ. ಇಂತಹ ಒಂದು ಬಸವ ಧರ್ಮದ ಒಂದು ಸಂಸ್ಕೃತಿ, ಶರಣ ಸಂಸ್ಕೃತಿಯ ಒಂದು ಹಿರಿಮೆ ಏನು ಅನ್ನೋದನ್ನು ನಾವು ಇವತ್ತಿನ ದಿವಸ ನೋಡೋಣ. ಗುರು ಬಸವಣ್ಣನವರು ಯಾವುದೇ ಒಂದು ಭೇದವಿಲ್ಲದೆ ಪ್ರತಿಯೊಬ್ಬ ಮಾನವನಿಗೂ ಕೂಡ ಅನುಸರಿಸಲಿಕ್ಕೆ ಸರಳವಾದಂತಹ ಮತ್ತು ಪ್ರತಿಯೊಬ್ಬರಿಗೂ ಕೂಡ ಅರ್ಥವಾಗುವಂತಹ ಭಾಷೆಯಲ್ಲಿ, ಆಡು ಭಾಷೆಯಲ್ಲಿ, ಜನಭಾಷೆಯಲ್ಲಿ ವಚನ ಸಾಹಿತ್ಯವನ್ನು ರಚಿಸಿಕೊಟ್ಟರು. ಮೇಲು ಕೀಳು ಅನ್ನುವಂತಹ ಬಸವ ಧರ್ಮದಲ್ಲಿ ಮೇಲು ಕೀಳು ಅನ್ನುವಂತಹ
ಮೇಲು ಕೀಳು ಅನ್ನುವಂತಹ ಜಾತಿ ಭೇದವಿಲ್ಲ, ಮತ್ತು ಬ್ರಾಹ್ಮಣ ಕ್ಷತ್ರಿಯ ಅನ್ನುವಂತಹ ವೈಶ್ಯ ಶೂದ್ರ ಅನ್ನುವಂತಹ ಒಂದು ವರ್ಣಭೇದ ಇಲ್ಲ, ಮತ್ತು ಶ್ರೀಮಂತರು ಬಡವರು ಅನ್ನುವಂತಹ ವರ್ಗಭೇದ ಇಲ್ಲ. ಇನ್ನೂ ಮುಂದೆ ಹೋಗಿ ಸ್ತ್ರೀ ಪುರುಷ ಅನ್ನುವಂತಹ ಲಿಂಗಭೇದವೂ ಕೂಡ ಇಲ್ಲದೆ ಎಲ್ಲರಿಗೂ ಸಮಾನ ಅವಕಾಶವನ್ನು ನೀಡಿ ಯಾರು ಬೇಕಾದರೂ ಧರ್ಮ ಸಂಸ್ಕಾರವನ್ನು ಪಡೆದುಕೊಂಡು ಈ ಧರ್ಮವನ್ನು ಪಾಲಿಸಬಹುದು. ಲಿಂಗ ದೀಕ್ಷೆಯನ್ನು ಹೊಂದಿ ಸೃಷ್ಟಿಕರ್ತ ಪರಮಾತ್ಮನನ್ನು ಆ ಗೋಳಾಕಾರದ ಬ್ರಹ್ಮಾಂಡದ ಆಕಾರದಲ್ಲಿ ಇಷ್ಟಲಿಂಗದ ರೂಪವನ್ನು ಕೊಟ್ಟು ಗುರು ಬಸವಣ್ಣನವರು ಈ ಇಷ್ಟಲಿಂಗವನ್ನು ಯಾರು ಬೇಕಾದರೂ ಪೂಜಿಸಿ ಈ ಧರ್ಮವನ್ನು ಅನುಸರಿಸಿ ಪರಮಾತ್ಮನನ್ನು ಪೂಜಿಸಿ ಪ್ರಾರ್ಥಿಸಿ ಧ್ಯಾನಿಸಿ ಮುಕ್ತಾತ್ಮರಾಗಬಹುದು ಅನ್ನುವಂತಹ ಅವಕಾಶವನ್ನು ಕೊಟ್ಟಂತಹ ಧರ್ಮ ಈ ಬಸವ ಧರ್ಮ, ಲಿಂಗಾಯತ ಧರ್ಮ. ಇಲ್ಲಿ ನಾವು ಶರಣಾರ್ಥಿ ಅನ್ನುವಂಥದ್ದು ಯಾವ ಒಂದು ಸಂದರ್ಭದಲ್ಲಿ ಹೇಳಿದರು, ಯಾರು ಹೇಳಿದ್ರು, ಇದರ ಬಗ್ಗೆ ನಾವು ತಿಳ್ಕೊಳ್ಳೋಣ. ಈಗ ಮಕ್ಕಳಿಗೆ ಶಾಲೆಗಳಲ್ಲಿ ಎಕ್ಸಾಮ್ ಇರ್ತಾವೆ. ಎಕ್ಸಾಮ್ ಇದ್ದಾಗ ಈ ಒಂದೇ ಪ್ರಶ್ನೆ ಒಂದೇ ವಾಕ್ಯದಲ್ಲಿ ಉತ್ತರಿಸಿರಿ, 5 ವಾಕ್ಯಗಳಲ್ಲಿ ಉತ್ತರಿಸಿರಿ, 1 ಪುಟದಷ್ಟು ಬರೀರಿ ಅಂತ ಕೇಳ್ತಿರ್ತಾರೆ. ಆ ರೀತಿಯಲ್ಲಿ ಕೆಲವೊಂದು ಪ್ರಶ್ನೆಗಳಿರ್ತವೆ. ಸಂದರ್ಭದೊಡನೆ ಸ್ಪಷ್ಟೀಕರಿಸಿರಿ ಅಂತ ಇರ್ತಾವೆ. ಅಂದರೆ ರೆಫರೆನ್ಸ್ ಟು ದ ಕಾಂಟೆಕ್ಟ್ ಅಂತ. ಅಂದರೆ ನಾವು ಸಂದರ್ಭ ಒಂದು ವಾಕ್ಯ ಕೊಡ್ತಾರೆ, ಆ ವಾಕ್ಯವನ್ನು ಯಾರು ಹೇಳಿದ್ರು, ಯಾವ ಸಂದರ್ಭದಲ್ಲಿ ಹೇಳಿದ್ರು, ಯಾರಿಗೆ ಹೇಳಿದರು ಅಂತ. ಅದಕ್ಕಾಗಿ ಇವತ್ತಿನ ದಿವಸ ನಾವು ನೋಡೋಣ, ಈ ಒಂದು ಶರಣಾರ್ಥಿ ಅನ್ನುವಂತಹ ಒಂದು ಪದವನ್ನು ಯಾರು ಹೇಳಿದರು, ಯಾವ ಸಂದರ್ಭದಲ್ಲಿ ಹೇಳಿದರು, ಯಾರನ್ನು ಸಂಬೋಧಿಸಿ ಹೇಳಿದರು ಅಂತನ್ನೋದನ್ನು ನಾವು ನೋಡೋಣ. ಯಾರು ಹೇಳಿದರು ಈ ಮಾತನ್ನು? ಶರಣಾರ್ಥಿ ಅನ್ನುವಂತಹ ಮಾತನ್ನು ವಿಶ್ವಗುರು ಬಸವಣ್ಣನವರು ಹೇಳ್ತಾರೆ. ಯಾರಿಗೆ ಹೇಳ್ತಾರೆ ಅಂತಂದರೆ ಮಹಾನ್ ಶರಣರಾಗಿರ್ತಕ್ಕಂಥ ಸಮಗಾರ ಹರಳಯ್ಯನವರಿಗೆ ಹೇಳ್ತಾರೆ. ಯಾವ ಸಂದರ್ಭದಲ್ಲಿ ಅಂತಂದರೆ ಪ್ರಧಾನಮಂತ್ರಿಗಳಾಗಿರ್ತಕ್ಕಂತಹ ಬಸವಣ್ಣನವರು ಕಲ್ಯಾಣ ಪಟ್ಟಣದಲ್ಲಿ ನಗರ ಸಂಚಾರಕ್ಕೆ ಹೋಗಿರ್ತಾರೆ. ಹೋದಾಗ ಅಲ್ಲಿ ಆಕಸ್ಮಿಕವಾಗಿ ಅವರು ತಮ್ಮ ಶಿಷ್ಯರಾಗಿರ್ತಕ್ಕಂತಹ ಮಹಾಶರಣನಾಗಿರ್ತಕ್ಕಂಥ ಹರಳಯ್ಯನವರ ಮನೆಗೆ ತಮ್ಮ ಸಹಾಯಕರನ್ನ ಆಪ್ತ ಸಹಾಯಕರನ್ನ ಹೇಳಿ ಕಳಿಸ್ತಾರೆ. ಇವತ್ತು ಹರಳಯ್ಯನವ್ರ ಮನೆಗೆ ಪೂಜೆ ಬರ್ತೀವಿ ಅಂಥೇಳಿ ಅವ್ರ ಮನೆಗೆ ಹೋದರು. ಅವರು ಮಹಾಶರಣರಾಗಿರ್ತಕ್ಕಂತಹ ಶರಣರು, ಭಕ್ತಿಜೀವಿಗಳಾಗಿರ್ತಕ್ಕಂತಹ ಶರಣ ಹರಳಯ್ಯನವರು ಆ ಧರ್ಮಗುರು ಪ್ರಧಾನಮಂತ್ರಿಗಳಾಗಿರ್ತಕ್ಕಂತಹ ಮತ್ತು ಲಿಂಗಾಯತ ಧರ್ಮದ ಸಂಸ್ಥಾಪಕರಾಗಿರ್ತಕ್ಕಂತಹ ನಮಗೆ ದೀಕ್ಷೆಯನ್ನು ಕೊಟ್ಟು ಅನುಗ್ರಹಿಸಿರ್ತಕ್ಕಂತಹ ಮಹಾಗುರು ವಿಶ್ವಗುರು ನಮ್ಮ ಮನೆಗೆ ದಯಮಾಡಿಸ್ತಾ ಇದ್ದಾರೆ ಅಂತ ತಿಳ್ಕೊಂಡು ಬಹಳ ಸಂತೋಷದಿಂದ ಹರಳಯ್ಯನವರು ಮತ್ತು ಕಲ್ಯಾಣಮ್ಮನವರು ಮತ್ತು ಅವರ ಮಗ ಶೀಲವಂತ ಅವರಿಗೆ ಸ್ವಾಗತಿಸಿ ಗುರು ಬಸವಣ್ಣವರ ಪಾದಪೂಜೆಯನ್ನು ಮಾಡಿ ಒಳಗಡೆ ಕರ್ಕೊಡ್ತಾರೆ. ಆನಂತರ ಮನೆಯಲ್ಲಿ ಸ್ನಾನ ಪೂಜಾದಿಗಳೆಲ್ಲ ಮುಗಿಸ್ಕೊಂಡ ನಂತರ ಅವರು ಪ್ರಸಾದ ವ್ಯವಸ್ಥೆ ಮಾಡಿರ್ತಾರೆ. ಆ ಪ್ರಸಾದವನ್ನು ಗುರು ಬಸವಣ್ಣನವರು ಸ್ವೀಕಾರ ಮಾಡಿ ನಂತರ ನಾವಿನ್ನು ಹೋಗಿ ಬರ್ತೀವಿ ಶರಣರೇ ಹರಳಯ್ಯನವರೇ ಅಂತ ತಿಳ್ಕೊಂಡು ಹೇಳಿದಾಗ ಹರಳಯ್ಯನವರು ಹೇಳ್ತಾರೆ ಶರಣು ಹೋಗಿ ಬನ್ನಿ ಅಂತ ತಿಳ್ಕೊಂಡು ಹೇಳಿದರು. ನಾವು ಹೋಗಿ ಬರ್ತೇವೆ ಹರಳಯ್ಯನವರೇ ಅಂತ ತಿಳ್ಕೊಂಡು ಹೇಳಿದಾಗ ಹರಳಯ್ಯನವ್ರು ಹೇಳ್ತಾರೆ ಶರಣು ಹೋಗಿ ಬನ್ನಿ ಅಂತ ತಿಳ್ಕೊಂಡು ಹೇಳಿದರು. ಹೇಳಿದಾಗ ಆ ವಿಶ್ವಗುರು ಬಸವಣ್ಣನವರು ಧರ್ಮಗುರು ಬಸವಣ್ಣನವರು ಹೇಳ್ತಾರೆ ಶರಣಾರ್ಥಿ ಮಹಾಶರಣ ಹರಳಯ್ಯನವರೇ ಅಂತ ಹೇಳ್ತಾರೆ. ಆಗ ಹರಳಯ್ಯನವರಿಗೆ ತುಂಬ ಆಶ್ಚರ್ಯ ಆಗೋಯ್ತು, ಆಘಾತ ಆಗೋಯ್ತು. ಯಾಕೆ ಅಂತಂದರೆ ನಾನು ಯಾವುದೋ ಒಂದು ಆನಂದದ ಒಂದು ಮೂಡ್ನಲ್ಲಿದ್ದೆ, ಅಂಥ ಸಂತೋಷದಲ್ಲಿ ನಾನು ಏನು ಮಾತಾಡಬೇಕು ಗೊತ್ತಾಗಲಿಲ್ಲ. ನಾನು ಶರಣು ಹೋಗಿ ಬನ್ನಿ ಅಂತ ನಾನು ಒಂದೇ ಸಾರಿ ಶರಣು ಹೇಳಿದೆ. ಆದರೆ ಧರ್ಮಗುರು ಬಸವಣ್ಣನವರು ನನಗೆ ಶರಣಾರ್ಥಿ ಅಂತ ತಿಳ್ಕೊಂಡು 2 ಬಾರಿ ಶರಣನ್ನು ಹೇಳಿ ನನ್ನ ಮೇಲೆ ಒಂದು ಶರಣು ಹೊರೆಯನ್ನು ಹೊರಿಸಿದ್ರಲ್ಲ ಅಂತ ತಿಳ್ಕೊಂಡು ಹರಳಯ್ಯನವರಿಗೆ ಆಘಾತ ಆಗ್ತದೆ. ಹಾಗೇ ಶರಣಾರ್ಥಿ ಅಂತ ನಿಂತು ಬಿಟ್ಟಿರ್ತಾರೆ. ಆಗ ಹರಳಯ್ಯನವರ ಪುತ್ರ ಶೀಲವಂತ ಬರ್ತಾನೆ. ಅಪ್ಪ, ಗುರು ಬಸವಣ್ಣನವರು ಹೋದರು ಮಹಾಮನೆಗೆ, ಬನ್ನಿ ಒಳಗಡೆ ಅಂತ ಕರೆದಾಗ ಹೇಳ್ತಾರೆ ಇಲ್ಲಪ್ಪ, ಎಲ್ಲಿ ಹೋಗ್ತಾರೆ, ಅವ್ರು ನನ್ನ ಹೃದಯದಲ್ಲೇ ಇದ್ದಾರೆ, ಅವ್ರು ಎಲ್ಲೂ ಬಿಟ್ಟು ಹೋಗಿಲ್ಲ, ಇಲ್ಲ ಇದ್ದಾರೆ ಅಂಥೇಳಿ ಹಾಗೆ ಸ್ತಂಭೀಭೂತರಾಗಿ ನಿಂತಾಗ ಅವಾಗ ಬನ್ನಿ ಒಳಗಡೆ ಅಂತ ಕರ್ಕೊಂಡು ಹೋದಾಗ ನನಗಿವತ್ತು ಯಾವುದಕ್ಕೂ ಕೂಡ ಏನೂ ತೋರಿಸ್ತಾ ಇಲ್ಲ. ಯಾಕೆಂದರೆ ನಾನು ಒಂದು ಸಾರಿ ಶರಣು ಹೇಳಿದೆ, ಆದರೆ ಗುರು ಬಸವಣ್ಣನವರು ನನಗೆ ಶರಣಾರ್ಥಿ ಅಂತ ತಿಳ್ಕೊಂಡು ಹೇಳಿದರು. ಅವರು ಋಣವದನ ಯಾವ ರೀತಿಯಾಗಿ ತೀರಿಸಲಿ ಅಪ್ಪ ಅಂತ ತಿಳ್ಕೊಂಡವರು ಮಗನ ಜೊತೆಯಲ್ಲಿ ತಮ್ಮ ಹೆಂಡತಿ ಕಲ್ಯಾಣಮ್ಮನ ಜೊತೆಯಲ್ಲಿ ಅವರು ಚಿಂತನೆ ಮಾಡ್ತಾರೆ. ಆಗ ಹರಳಯ್ಯನವರ ಹೆಂಡತಿ ಶರಣೆ ಕಲ್ಯಾಣಮ್ಮ ಒಂದು ಉಪಾಯವನ್ನು ಹೇಳ್ತಾ ಇದ್ದಾಳೆ. ಏನು ಅಂದರೆ, ನಾವು ಆ ಧರ್ಮಗುರುವಿನ ಋಣವನ್ನು ತೀರಿಸಬೇಕಾದ್ರೆ ನನ್ನ ಎಡತೊಡೆಯ ಚರ್ಮ ಮತ್ತು ನಿಮ್ಮ ಬಲತೊಡೆಯ ಚರ್ಮವನ್ನು
ತೆಗೆದು ಆ ಚರ್ಮದಿಂದ ನಾವು ಚಮ್ಮೌಗಿಗಳನ್ನು ಮಾಡಿ ಆ ಗುರು ಬಸವಣ್ಣನವರಿಗೆ ಬೇಡಲಿಕ್ಕೆ ಅರ್ಪಿಸೋಣ ಅಂತ ತಿಳ್ಕೊಂಡು ಹೇಳಿದಾಗ ಭಾಳ ಒಳ್ಳೆಯ ಉಪಾಯ ಅಂತ ತಿಳ್ಕೊಂಡು ಹೇಳಿ ಆ ಹರಳೆಯನವರು ಬೇರೆ ಬೇರೆ ಪ್ರಾಣಿಗಳ ಒಂದು ಚರ್ಮದಿಂದ ಚಪ್ಪಲಿಗಳನ್ನು ಪಾದರಕ್ಷೆಗಳನ್ನು ಮಾಡಿ ಕೊಡ್ತಾ ಇದ್ರು. ಆದರೆ ಇವತ್ತು ಆ ಗುರು ಬಸವಣ್ಣನವರಿಗೋಸ್ಕರ ತಮ್ಮ ತೊಡೆಯ ಚರ್ಮವನ್ನು ತೆಗೆದು ಚಮ್ಮೌಗಿಗಳನ್ನು ಮಾಡಲಿಕ್ಕೆ ಕೂರ್ತಾ ಇದ್ದಾರೆ. ಲಿಂಗ ಸ್ನಾನ ಲಿಂಗ ಪೂಜೆ ಎಲ್ಲ ಮಾಡಿಕೊಂಡು ಹರಬಸವ ಗುರುಬಸವ ಹರಬಸವ ಗುರುಬಸವ ಅಂತ ಹರಳೆಯನವರು ತಮ್ಮ ಬಲ ತೊಡೆಯ ಚರ್ಮವನ್ನು ಮತ್ತು ಕಲ್ಯಾಣಮ್ಮ ತಮ್ಮ ಎಡತೊಡೆಯ ಚರ್ಮವನ್ನು ತೆಗೆದು ಇರುವರು ದಂಪತಿಗಳು ಆ ಚಮೌಗಿಗಳನ್ನು ಮಾಡಿ ಒಂದು ಬಟ್ಟೆಯ ಮೇಲೆ ತಾಟಿ ಮೇಲೆ ಇಟ್ಟುಕೊಂಡು ತಟ್ಟೆಯಲ್ಲಿ ಇಟ್ಟುಕೊಂಡು ಆ ತಲೆ ಮೇಲೆ ಇಟ್ಟುಕೊಂಡು ಒದಗಿದೆ ನಮಗಿಂತ ಭಾಗ್ಯ ಗುರು ಬಸವ ಸೇವೆಗೆ ಆದೆವು ಯೋಗ್ಯ ಅಂತ ತಿಳ್ಕೊಂಡು ಆ ತಲೆ ಮೇಲೆ ಇಟ್ಟುಕೊಂಡು ಮಹಾಮನೆಗೆ ಹೋಗ್ತಾ ಇದ್ದಾರೆ. ಆಗ ಗುರು ಬಸವಣ್ಣನವರು ಅದರ ನೋಡ್ತಾರೆ, ಏನಿದು ಇಷ್ಟು ಸುಂದರವಾದಂಥ ಒಂದು ಚಮ್ಮೌಗಿಗಳು ಯಾವುದರಿಂದ ಮಾಡಿದ್ರು ಅಂತ ಕೇಳಿದಾಗ ಸುಳ್ಳು ಹೇಳಂಗಿಲ್ಲ. ಯಾಕಂದರೆ ಗುರು ಬಸವಣ್ಣವ್ರ ತತ್ವದಲ್ಲಿ ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ ಅನ್ನುವಂಥ ಒಂದು ತತ್ವ. ಅದಕ್ಕಾಗಿ ನಮ್ಮ ಮೈ ಚರ್ಮದಿಂದ ಮಾಡಿ ತಗೊಂಡು ಬಂದಿದ್ದೇವೆ ಗುರುಗಳೇ, ತಾವು ಸ್ವೀಕಾರ ಮಾಡಬೇಕು. ಯಾಕೆ ಅಂತಂದರೆ ನಾನು ಒಂದು ಸಲ ಶರಣು ಹೇಳಿದ್ದಕ್ಕೆ ತಾವು ಶರಣಾರ್ಥಿ ಅಂತ ತಿಳ್ಕೊಂಡು ನನ್ನ ಮೇಲೆ ಶರಣು ಹೊರೆಯನ್ನು ಹೊರಿಸಿದ್ರಿ. ಅದಕ್ಕಾಗಿ ಆ ಋಣವನ್ನು ತೀರಿಸುವುದಕ್ಕಾಗಿ ನಾವು ಸತಿಪತಿಗಳಿರುವರು ಕೂಡ ನಮ್ಮ ಮೈ ಚರ್ಮವನ್ನು ತೆಗೆದು ಚಮೌಗಿಗಳನ್ನು ಮಾಡಿ ತಮಗೆ ಕೊಡ್ತಾ ಇದ್ದೇವೆ, ತಾವು ಸ್ವೀಕರಿಸಬೇಕು ಅಂತ ತಿಳ್ಕೊಂಡು ಹರಳೆಯನವರು ಕೇಳ್ಕೊಳ್ತಾ ಇದ್ದಾರೆ. ಆಗ ಗುರು ಬಸವಣ್ಣ ಹೇಳ್ತಾ ಇದ್ದಾರೆ, ಸರ್ವಾಂಗ ಲಿಂಗಿಗಳಾಗಿರ್ತಕ್ಕಂಥ ಶರಣ ನೀವು ನಿಮ್ಮ ಒಂದು ಮೈ ಚರ್ಮದಿಂದ ಮಾಡಿರ್ತಕ್ಕಂತಹ ಚಮೌಗಿಗಳನ್ನು ಇದು ಪಾದದಲ್ಲಿ ಬಿಡಬಾರ್ದು, ಇದು ತಲೆ ಮೇಲೆ ಇಟ್ಕೊಳ್ಬೇಕು ಅಂತ ತಿಳ್ಕೊಂಡು ಅವರು ತಲೆ ಮೇಲೆ ಇಟ್ಟುಕೊಂಡು ಗುರು ಬಸವಣ್ಣನವರು ಆನಂದ ಬಾಷ್ಪವನ್ನು ಸುರಿಸ್ತಾ ಇದ್ದಾರೆ. ಹರ ಹರ ಮಹಾದೇವ್ ಅಂತ ತಿಳ್ಕೊಂಡು ತಲೆ ಮೇಲೆ ಹೊತ್ಕೊಂಡು ಅದನ್ನು ಆನಂದ ಬಾಷ್ಪವನ್ನು ಸುರಿಸ್ತಾ ಇದ್ದಾರೆ. ನಾವು ನೋಡ್ತಾ ಇದ್ದೀವಿ, ಕೇವಲ ಕರ್ನಾಟಕ ಅಷ್ಟೇ ಅಲ್ಲ, ಮಹಾರಾಷ್ಟ್ರ ಅಷ್ಟೇ ಅಲ್ಲ, ಆಂಧ್ರ, ತಮಿಳುನಾಡು, ಉತ್ತರ ಪ್ರದೇಶ, ದೆಹಲಿ ಅಥವಾ ಭಾರತ ದೇಶ ಅಷ್ಟೇ ಅಲ್ಲ, ಇಡೀ ಜಗತ್ತಿನ ಧಾರ್ಮಿಕ ಇತಿಹಾಸದಲ್ಲಿ ನಾವು ಗುರು ಬಸವಣ್ಣನವರಂತಹ ಒಂದು ಗುರುವಾಗಲಿ ಅಥವಾ ಹರಳೆಯನವರಂಥ ಶಿಷ್ಯರಾಗಲಿ ನಾವು ಇತಿಹಾಸದಲ್ಲಿ ನೋಡಲಿಕ್ಕೆ ಸಿಗೋದಿಲ್ಲ. ಯಾಕೆ ಅಂತಂದರೆ ಇಂತಹ ಒಂದು ಗುರು ಶಿಷ್ಯರ ಪರಂಪರೆ ನಮ್ಮದು. ಇವತ್ತು ಕೆಳವರ್ಗದವರು ಒಬ್ಬ ಬಿಲ್ವಿದ್ಯೆ ಕಲ್ತಿದ್ದಾನೆ ಅಂತ ತಿಳ್ಕೊಂಡು ಅವನು ಬೆರಳನ್ನೇ ಕತ್ತರಿಸ್ಕೊಂಡಂತ ನಾವು ನೋಡ್ತಾ ಇದ್ದೀವಿ. ಆದರೆ ಆ ಶಿಷ್ಯನು ಮಾಡಿರ್ತಕ್ಕಂತಹ ಚಮ್ಮೌಗಿಗಳನ್ನು ತಲೆ ಮೇಲೆ ಹೊತ್ತುಕೊಂಡು ಆನಂದ ಇದು ಒಂದು ಸಂಕಟ ಪಡ್ತಕ್ಕಂತಹ ಗುರು ಬಸವಣ್ಣನವರು ಎಂಥ ಒಂದು ತ್ಯಾಗವನ್ನು ಮಾಡಿದರು, ಹರಳೆಯನವರು ಎಂಥ ತ್ಯಾಗವನ್ನು ಮಾಡಿದರು. ಇಂತಹ ಗುರು ಶಿಷ್ಯರ ಪರಂಪರೆಯ ಒಂದು ಸಂಸ್ಕೃತಿ ಈ ಶರಣ ಸಂಸ್ಕೃತಿ, ಇದರ ಒಂದು ಹಿರಿಮೆ ನಾವು ಎಷ್ಟು ಹೇಳಿದರೂ ಕೂಡ ಕಡಿಮೆ. ಇಂತಹ ಒಂದು ಕ್ರಾಂತಿ ಸಮಾನತೆಗೋಸ್ಕರ ಮತ್ತು ಮಾನವರಲ್ಲಿರ್ತಕ್ಕಂಥ ಭೇದವನ್ನು ತೊಡೆದು ಹಾಕಲಿಕ್ಕೋಸ್ಕರ ಗುರು ಬಸವಣ್ಣನವರ ನೇತೃತ್ವದಲ್ಲಿ ನಡೆದಂಥ ಒಂದು ಕ್ರಾಂತಿ ಇದು ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಇಡೀ ಭಾರತ ದೇಶ ಹೆಮ್ಮೆ ಪಡ್ತಕ್ಕಂಥ ಒಂದು ಸಂಗತಿ. ಇದು ಭಾರತದ ಒಂದು ಹಿರಿಮೆ ಅಂತ ತಿಳ್ಕೊಂಡು ಹೇಳಿದ್ರೆ ಅತಿಶಯೋಕ್ತಿ ಆಗೋದಿಲ್ಲ. ಆ ಒಂದು ಸಂದರ್ಭದಲ್ಲಿ ಕಲ್ಯಾಣದಲ್ಲಿ ನಡೆದಂತಹ ಕ್ರಾಂತಿ ಇದು ಉತ್ಕ್ರಾಂತಿ, ಸಮಗ್ರ ಕ್ರಾಂತಿ ಮತ್ತು ಜಗತ್ತಿನ ಕಲ್ಯಾಣಕ್ಕಾಗಿ ನಡೆದಂತಹ ವಿಶ್ವ ಕಲ್ಯಾಣಕ್ಕಾಗಿ ನಡೆದಂತಹ ಒಂದು ಕ್ರಾಂತಿ ಅಂತ ತಿಳ್ಕೊಂಡು ನಾವು ಹೇಳ್ಬೋದು. ಕೆಲವರು ಕೇಳ್ತಾರೆ, ಈಗ ಅನುಭವ ಮಂಟಪದಲ್ಲಿ ಗುರು ಬಸವಣ್ಣನವರು ಸಮಾನತೆಯನ್ನು ಸಾರೋದಕ್ಕಾಗಿಯೇ ಒಂದು ಹೊಸ ಸಂಸ್ಕೃತಿ ಹೊಸ ಪರಂಪರೆಯನ್ನು ಪ್ರಾರಂಭ ಮಾಡಿದ್ರು, ಹೊಸ ಧರ್ಮವನ್ನು ಮಾಡಿದ್ರು. ಆದರೆ ಕೆಲವರು ಈ ಒಂದು ಸಮಾನತೆ ತತ್ವವನ್ನು ಆಚರಣೆ ಮಾಡೋದಕ್ಕೆ ಇಷ್ಟ ಇಲ್ಲದೆ ಇರ್ತಕ್ಕಂತಹ ಕೆಲವರು ಏನು ಮಾಡ್ತಾರೆ ಅಂದರೆ ಬಸವಣ್ಣನವರು ಕೂಡ ಈ ಜಾತಿ ಪದ್ಧತಿಯನ್ನು ಹಾಗೆ ಉಳಿಸ್ಬೇಕು ಅಂತ ತಿಳ್ಕೊಂಡು ಪ್ರಯತ್ನ ಮಾಡಿದ್ದಾರೆ ಅಂತ ಹೇಳ್ತಾರೆ. ಏನಕ್ಕಂದ್ರೆ ಅದಕ್ಕೇನು ವಾದ ಮಾಡ್ತಾರಂದರೆ, ಈಗ ಹರಳೆಯನವರು ಅವರು ಸಮಗಾರರಾಗಿದ್ದರು, ಡೋಹರ ಕಕ್ಕಯ್ಯ, ಸಮಗಾರ ಹರಳಯ್ಯ, ಅಂಬಿಗರ ಚೌಡಯ್ಯ ಈ ಎಲ್ಲ ಶರಣರ ಹಿಂದೆ ಅವರ ಒಂದು ಜಾತಿ ಹೆಸರುಗಳನ್ನು ಹಾಗೆ ಇಟ್ಟಿದ್ದಾರೆ. ಅದಕ್ಕೆ ಅವು ಶಾಶ್ವತ ಉಳಿಬೇಕು ಅಂತೇಳಿ ಮಾಡಿದಾರಲ್ವ ಅಂತ ತಿಳ್ಕೊಂಡು ವಾದ ಮಾಡ್ತಾರೆ. ಆದರೆ ಗುರು ಬಸವಣ್ಣನವರು ಪ್ರತಿಯೊಬ್ಬ ಶರಣರ ಹಿಂದೆ ಅವ್ರವ್ರು ಮಾಡ್ತಕ್ಕಂಥ ಒಂದು ಕಾಯಕ, ಈಗ ಬಾಚಿ ಕಾಯಕದ ಬಸವಯ್ಯ ಅಂತ ತಿಳ್ಕೊಂಡು ಹೇಳ್ತೀವಿ, ಸಮಗಾರ ಹರಳಯ್ಯ ಅಂತ ತಿಳ್ಕೊಂಡು ಹೇಳ್ತೀವಿ, ಡೋಹಾರ ಕಕ್ಕಯ್ಯ, ಅಂಬಿಗರ ಚೌಡಯ್ಯ ಅಂತ ತಿಳ್ಕೊಂಡು ಹೇಳ್ತೀವಿ. ಈ ಎಲ್ಲ ಉದ್ಯೋಗಗಳ ಹೆಸರುಗಳು ಅವನ್ನೆಲ್ಲ ಅವರು ಯಾಕೆ ಇಟ್ಕೊಂಡ್ರೆ ಹಾಗೆ ಅಂತಂದರೆ, ಅನುಭವ ಮಂಟಪದಲ್ಲಿ ಎಲ್ಲ ಉದ್ಯೋಗ ಮಾಡ್ತಕ್ಕಂತಹ ಶರಣರು ಕೂಡ ಇದ್ರು ಅನ್ನೋದು ಮುಂದಿನ ಜನಾಂಗಕ್ಕೆ ಗೊತ್ತಾಗಬೇಕು ಅಂತಕ್ಕಂಥದ್ದು ಒಂದೇ ವಿಷಯ. ಎರಡನೇದಾಗಿ ನಮ್ಮ ದೇಶದಲ್ಲಿ ಏನು ಮಾಡ್ತಾರೆ, ಯಾರಾದರೂ ಒಬ್ಬ ಕೆಳವರ್ಗದಿಂದ ಬಂದಂಥವರು ಅವರು ಮಹಾತ್ಮರಾಗ್ಬಿಟ್ರೆ ಅವ್ರ ಬಗ್ಗೆ ಒಂದು ಪುರಾಣಗಳನ್ನು ಬರೆದು ಇವರು ಇಂಥ ಒಂದು ಶ್ರೇಷ್ಠ ಮನೆತನದಲ್ಲಿ ಹುಟ್ಟಿದ್ರು, ಇಂಥ ಬ್ರಾಹ್ಮಣರ ಮನೆತನದಲ್ಲಿ ಹುಟ್ಟಿದ್ರು ಅಂತ ತಿಳ್ಕೊಂಡು ಅನೇಕ ಕಥೆಗಳನ್ನು ಬರೆದಿರ್ತಕ್ಕಂಥದ್ದು ನಾವು ಹಲವಾರು ಪುರಾಣಗಳನ್ನು ನೋಡ್ತಾ ಇದ್ದೇವೆ. ಈ ರೀತಿಯಾಗಿ ಮುಂದೆ ಇಂಥ ಘಟನೆ ನಡಿಬಾರ್ದು,
ಶರಣರು ಇವರು ಯಾವ ಒಂದು ಜನಾಂಗದಲ್ಲಿ ಹುಟ್ಟಿದ್ರು, ಯಾವ ಕಾಯಕವನ್ನು ಮಾಡ್ತಾ ಇದ್ರು ಅನ್ನೋದು ಮುಂದಿನ ಜನಾಂಗಕ್ಕೂ ಕೂಡ ಗೊತ್ತಾಗಬೇಕು ಅನ್ನುವಂಥ ಒಂದು ದೊಡ್ಡ ಉದ್ದೇಶವನ್ನು ಇಟ್ಟುಕೊಂಡು ಗುರು ಬಸವಣ್ಣವ್ರು ಏನು ಮಾಡ್ತಾರೆ, ಅವರವರ ಒಂದು ಶರಣರ ಹಿಂದೆ ಅವರವ್ರು ಏನು ಕಾಯಕ ಮಾಡ್ತಾ ಇದ್ರೋ ಅಂತಹ ಒಂದು ಕಾಯಕದ ಹೆಸರುಗಳನ್ನು ಹಾಗೆ ಇಟ್ಟರು ಅಂತ ನಾವು ನೋಡ್ತೇವೆ. ಇದನ್ನು ಎಲ್ಲರೂ ಕೂಡ ಗಮನಿಸಬೇಕು. ಗುರು ಬಸವಣ್ಣನವರು ಎಂತಹ ಒಂದು ದೂರಾಲೋಚನೆಯನ್ನು ಇಟ್ಕೊಂಡಿದ್ರು. ಮುಂದಿನ ಜನ ಚರಿತ್ರೆ ಬರೆಯುವಾಗ ಪುರಾಣಗಳನ್ನು ಬರೆದು ಅವರ ಹೆಸರು ಕೆಡಿಸಬಾರ್ದು, ಅಥವಾ ಇತಿಹಾಸಕ್ಕೆ ಚ್ಯುತಿ ತರ್ತಕ್ಕಂತಹ ಒಂದು ಘಟನೆಗಳು ಏನಾದರೂ ಕಥೆಗಳನ್ನು ಬರೆದು ಇವರು ಅಂಥವ್ರ ಮನೇಲಿ ಹುಟ್ಟಿದ್ರು ಇಂಥವ್ರ ಮನೇಲಿ ಹುಟ್ಟಿದ್ರು ಅಂತ ತಿಳ್ಕೊಂಡು ಮಾಡಬಾರ್ದು ಅಂತ ತಿಳ್ಕೊಂಡು ಅವರು ಯಾವ ಕಾಯಕ ಮಾಡ್ತಾಯಿದ್ರು. ಅಂದರೆ ಕೆಳವರ್ಗದಿಂದ ಬಂದವರು ಕೂಡ ಶರಣರಾಗ್ಬೋದು, ಅವರು ಸಹ ಪೂಜೆ ಮಾಡ್ಬೋದು, ಅವರು ಕೂಡ ಮುಕ್ತಾತ್ಮರ ಆಗ್ಬೋದು ಅನ್ನೋದನ್ನ ಮುಂದಿನ ಜನಾಂಗಕ್ಕೂ ಕೂಡ ತಿಳಿಸ್ಬೇಕು ಅನ್ನುವಂಥ ಒಂದು ಮಹದಾದ ಉದ್ದೇಶ ಅಲ್ಲಿ ಗುರು ಬಸವಣ್ಣವ್ರದ್ದು ಆಗಿತ್ತು ಅನ್ನೋದನ್ನು ನೋಡ್ತಾ ಇದ್ದಾರೆ. ಅವತ್ತಿನ ದಿವಸ ಎಲ್ಲರೂ ಭೇಟಿಯಾದಾಗ ಶರಣು ಶರಣಾರ್ಥಿ ಅಂತ ತಿಳ್ಕೊಂಡು ಹೇಳ್ತಾ ಇದ್ರು. ಆಮೇಲೆ ಎಲ್ಲರೂ ಪರಸ್ಪರ ಸಿಕ್ಕಾಗ ಒಬ್ಬರಿಗೊಬ್ಬರು ಭೇಟಿಯಾದಾಗ ಶರಣು ಶರಣಾರ್ಥಿ ಅಂತ ತಿಳ್ಕೊಂಡು ಹೇಳ್ತೀರಿ, ಶರಣು ಬನ್ನಿ ಅಂತ ತಿಳ್ಕೊಂಡು ಹೇಳ್ತಿದ್ರು. ನಂತರದಲ್ಲಿ ಏನಾಗ್ತಾ ಇದೆ ಇವತ್ತು ನಮ್ಮ ದೇಶದ ಒಂದು ಪರಿಸ್ಥಿತಿ ಅಂದರೆ, ಶರಣು ಶರಣಾರ್ಥಿ ಆಗಲಿ ಅಥವಾ ನಮಸ್ಕಾರ ಆಗಲಿ ಇವೆಲ್ಲ ಬಿಟ್ಟು ಇವತ್ತು ಹೊಸದ ಒಂದು ಸಂಸ್ಕೃತಿ, ಏನು ಹಲೋ ಹಾಯ್ ಅಂತಕ್ಕಂಥ ಒಂದು ಸಂಸ್ಕೃತಿಗಳು ಇವತ್ತು ನಾವು ನೋಡ್ತಾ ಇದ್ದೇವೆ. ಮೊದಲಿನ ಕಾಲದಲ್ಲೆಲ್ಲ ಬೇರೆ ಬೇರೆ ಕಡೆಯಲ್ಲಿ ಧಾರ್ಮಿಕ ಸ್ಥಳಗಳಲ್ಲಿ ಪೂಜಾ ಮಂದಿರಗಳಲ್ಲಿ ಹೋಗಿ ಅಲ್ಲಿ ಪೂಜೆ ಅರ್ಚನೆ ಮಾಡಿ ನಮಸ್ಕಾರ ಮಾಡ್ತಕ್ಕಂಥದ್ದು ಇವತ್ತು ಅನೇಕ ಕಡೆಗಳಲ್ಲಿ ನಾವು ನೋಡ್ತಾ ಇದ್ದೀವಿ. ಇಂದಿನ ವಿಶೇಷವಾಗಿ ಯುವಕರಲ್ಲಿ ಭಕ್ತಿ ಶ್ರದ್ಧೆ ಯಾವುದೂ ಕೂಡ ಇಲ್ಲ. ಅದು ಸಂಕಟ ಬಂದಾಗ ವೆಂಕಟರಮಣ ಅಂತ, ಕಷ್ಟ ಬಂದಾಗ ಮಾತ್ರ ದೇವ್ರ ನೆನಪಾಗುತ್ತೆ ವಿನಃ ಅದಕ್ಕಾಗಿ ಅಂಥ ಒಂದು ಸಂಸ್ಕೃತಿಯನ್ನು, ಶ್ರೇಷ್ಠವಾದಂಥ ಸಂಸ್ಕೃತಿಯನ್ನು ಇವತ್ತು ನಾವು ಮರಿತಾ ಇದ್ದೇವೆ. ಇವತ್ತಿನ ಜನಾಂಗಕ್ಕೆ ನಾವು ಕೊಡೋದ್ರಲ್ಲಿ ತಪ್ತಾ ಇದ್ದೇವೆ. ಅಂದರೆ ಮೊದಲು ಏನು ಮಾಡ್ತಾಯಿದ್ರು, ಶರಣಾರ್ಥಿ ಅಥವಾ ನಮಸ್ಕಾರ ಅಂತ ತಿಳ್ಕೊಂಡು ಹೇಳ್ತಾಯಿದ್ರು. ಆ ನಂತರದಲ್ಲಿ ಮನೆಗಳಿಗೆ ಬಂದವರಿಗೆ ಏನು ಮಾಡ್ತಾಯಿದ್ರು, ಕೈಕಾಲು ತೊಳಿಲಿಕ್ಕೆ ಮೊದಲು ಒಂದು ಚರಿಗೆ ನೀರು ಕೊಡ್ತಾಯಿದ್ರು, ಕಾಲು ತೊಳೆದು ಒಳಗೆ ಬಂದೆ ಅಂತ ತಿಳ್ಕೊಂಡು. ಆ ಹಳ್ಳಿಗಳಲ್ಲಿ ಮನೆಗಳು ಕಟ್ಟಿದಾಗ ಮೊದಲು ಮನೆ ಬಾಗಿಲು ಮುಂದೆ ಒಂದು ತೊಟ್ಟಿ ಕಟ್ಟಿಸ್ತಾ ಇದ್ರು. ಆ ತೊಟ್ಟಿ ಚಿಕ್ಕ ತೊಟ್ಟಿ ಮಾಡಿ ಅದರೊಳಗೆ ನೀರು ತುಂಬಿಡ್ತಾ ಇದ್ರು. ಯಾರೇ ಬಂದರೂ ಕೂಡ ಮೊದಲು ತಂಬಿಗೆ ಒಳಗೆ ನೀರು ತುಂಬಿ ಕಾಲು ತೊಳ್ಕೊಂಡು ಒಳಗೆ ಬಂದ್ರಿ ಅಂತ ತಿಳ್ಕೊಂಡು ಹೇಳ್ತಾ ಇದ್ರು. ಅದು ವೈಜ್ಞಾನಿಕವಾಗಿಯೂ ಕೂಡ ಸತ್ಯ. ಯಾಕೆ ಅಂತಂದರೆ ಹೊರಗಡೆಯಿಂದ ಯಾರೇ ಒಳಗೆ ಬಂದರೂ ಸಹ ಅವರು ಎಲ್ಲೆಲ್ಲೋ ಓಡಾಡ್ಕೊಂಡು ಬಂದಿರ್ತಾರೆ. ಅವ್ರ ಕಾಲ ಮೇಲೆಲ್ಲ ಏನಿರ್ತವೆ ಅಂದರೆ ಸೂಕ್ಷ್ಮವಾದಂಥ ಒಂದು ಕಣಗಳಿರ್ತವೆ. ಅವೆಲ್ಲ ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ಸೂಕ್ಷ್ಮದರ್ಶಕಗಳ ಮೂಲಕ ಮಾತ್ರ ಕಾಣಿಸ್ತವೆ. ಅಂತಹ ಸೂಕ್ಷ್ಮವಾದಂಥ ಕಣಗಳು ಕಾಲ ಮೇಲೆ ಅವರು ಶೂಸ್ ಹಾಕೊಂಡಿರ್ತಾರೆ, ಚಪ್ಪಲಿ ಹಾಕ್ಕೊಂಡಿರ್ತಾರೆ, ಅದ್ಮೇಲೆಲ್ಲ ಸೂಕ್ಷ್ಮವಾದಂಥ ಕಣಗಳು ಇರ್ತವೆ. ಎಲ್ಲೆಲ್ಲೋ ಬೀದಿಯೊಳಗೆಲ್ಲ ಓಡಾಡ್ಕೊಂಡು ಬಂದಿರ್ತಾರೆ, ಧೂಳು ಕೂತಿರ್ತದೆ. ಅವರು ಕಾಲು ತೊಳಿಲಾರ್ದೇ ಹಂಗೆ ಒಳಗೆ ಬಂದುಬಿಟ್ರೆ ಏನಾಗ್ತದೆ ಅಂದರೆ ಅವರು ಕೂತಿರುವಾಗ ಅಥವಾ ಊಟ ಮಾಡುವಾಗ ಅವರೇನಾದ್ರು ತಿಂಡಿ ತಿನ್ನುವಾಗ ಸೂಕ್ಷ್ಮ ಕಣಗಳು ಅಲ್ಲಿ ತಟ್ಟೆಯಲ್ಲಿ ಬೀಳ್ತಕ್ಕಂಥ ಒಂದು ಸಾಧ್ಯತೆ ಇರ್ತದೆ. ಮನೆಯೊಳಗೆಲ್ಲ ಸೂಕ್ಷ್ಮ ಕಣಗಳು ಬೀಳ್ತಕ್ಕಂಥ ರೋಗಾಣುಗಳನ್ನು ನಾವು ಮನೆಯೊಳಗೆ ಹಾಕ್ಕೊಂಡಂಗೆ ಆಗುತ್ತೆ. ಆ ಉದ್ದೇಶದಿಂದ ಯಾರೇ ಹೊರಗಿನ ಬಂದರೂ ಕೂಡ ಮೊದಲು ಕಾಲು ತೊಳೀರಿ ಅಂತ ತಿಳ್ಕೊಂಡು ಹೇಳ್ತಾರೆ. ಇವತ್ತು ಮೊದಲು ಕಾಲು ತೊಳಿತಕ್ಕಂತಹ ಬಾತ್ರೂಮ್ ಹೊರಗಿರ್ತಿತ್ತು ನೀರು, ಆಮೇಲೆ ಊಟ ಮಾಡ್ತಕ್ಕಂಥದ್ದು ಡೈನಿಂಗ್ ಹಾಲು ಎಲ್ಲ ಒಳಗಿರ್ತಿತ್ತು. ಆದರೆ ಇವತ್ತಿನ ದಿವಸ ಏನಾಗಿದೆ ಅಂದರೆ ನಾವು ಕಾಲು ತೊಳಿಬೇಕು ಕೈ ತೊಳಿಬೇಕು ಅಂದರೆ ಡೈನಿಂಗ್ ಹಾಲೆಲ್ಲ ದಾಟ್ಕೊಂಡು ಒಳಗೆ ಹೋಗಬೇಕು. ಬಾತ್ರೂಮ್ಗಳು ಹಿಂದಿರ್ತವೆ, ಎದುರಿಗೆ ಡೈನಿಂಗ್ ಹಾಲ್ ಇರ್ತದೆ, ಹೋದ ತಕ್ಷಣ TV ರೂಮ್ ಇರ್ತದೆ. ಈ ರೀತಿಯಲ್ಲಿ ವ್ಯವಸ್ಥೆ ಬದಲಾಗಿದೆ. ಆ ನಂತರ ನಮಸ್ಕಾರ ಬನ್ನಿ ಅಥವಾ ಶರಣು ಶರಣಾರ್ಥಿ ಅನ್ನೋದು ಕಡಿಮೆ ಆಯ್ತು. ಬರ್ತಾ ಬರ್ತಾ ಕಡಿಮೆ ಆಗಿ ಏನಾಯ್ತು ಅಂದರೆ ವೆಲ್ಕಮ್ ಅನ್ನುವಂಥ ಬೋರ್ಡ್ಗಳನ್ನು ಮನೆಗಳಲ್ಲಿ ಹಾಕ್ತಾಯಿದ್ರು. ನಮಸ್ಕಾರ ಅಂತೇಳಿ ಹಾಕ್ತಿದ್ರು, ವೆಲ್ಕಮ್ ಅಂತ ತಿಳ್ಕೊಂಡು ಹಾಕ್ತಾಯಿದ್ರು. ಆ ನಂತರ ವೆಲ್ಕಮ್ ಅನ್ನುವಂಥ ಬೋರ್ಡ್ಗಳು ಎಲ್ಲಿ ಕಾಣ್ತಾ ಇಲ್ಲ. ನೋಡ್ತಾ ಇದ್ವಿ ನಾವು, ಯಾರೋ ಚಿತ್ರನಟಿಯರೋ ಅಥವಾ ಕ್ರಿಕೆಟ್ ಪ್ಲೇಯರೋ ಹಿಂಗೆ ಕೈ ಮುಗಿದು ನಮಸ್ಕಾರ ಮಾಡಿರುವಂಥ ಕ್ಯಾಲೆಂಡ್ರಿಗಳು ಹಾಕೋದನ್ನ ನಾವು ನೋಡ್ತಾ ಇದ್ವಿ. ಕೆಲವೊಂದು ದಿವಸ ಹಾಕಿದ್ರು, ಯಾರೋ ಹೀರೋಯಿನೋ ಕ್ರಿಕೆಟ್ ಪ್ಲೇಯರೋ ಇವು ಸ್ವಾಗತ ಮಾಡಿದಂಗೆ ಒಂದು ಕ್ಯಾಲೆಂಡ್ರು ಅಂಥದ್ದನ್ನು ಬಾಗಿಲಿಗೆ ಅಂಟಿಸ್ತಾ ಇದ್ರು. ಆದರೆ ಇತ್ತೀಚೆಗೆ ನಾವು ನೋಡ್ತಾ ಇದ್ದೇವೆ ಸ್ವಾಗತ ಅನ್ನುವಂಥದ್ದು ಇಲ್ಲ, ಸುಸ್ವಾಗತ ಇಲ್ಲ, ವೆಲ್ಕಮ್ ಇಲ್ಲ, ನಮಸ್ಕಾರ ಇಲ್ಲ, ಯಾವುದೂ ಇಲ್ಲ. ಈಗ ಯಾರಾದರೂ ಹೊಸ ಮನೆ ಕಟ್ಟಿಸಿದ್ರೆ ಮೊಟ್ಟ ಮೊದಲು ಒಂದು ಬೋರ್ಡ್ ತಯಾರು ಮಾಡ್ತಾರೆ. ಏನು ಅಂದರೆ ಅದು ಹೊರಗಿನ ಗೇಟಿಗೆ ಹಾಕಿಬಿಡ್ತಾರೆ, ನಾಯಿಗಳಿವೆ ಎಚ್ಚರಿಕೆ, ಬಿವೇರ್ ಆಫ್ ಗಾಡ್ ಅಂತ ತಿಳ್ಕೊಂಡು ಹಾಕ್ತಾರೆ. ಅದು ಬಿವೇರ್ ಆಫ್ ಡಾಗ್ಸ್ ಅಂತ ಹೇಳ್ಬಿಡ್ತಾರೆ. ಅಂದರೆ ಒಳಗಡೆ ನಾಯಿಗಳಿವೆ ಅಂತ ತಿಳ್ಕೊಂಡು ಎಚ್ಚರಿಕೆಯನ್ನು ಕೊಡುವಂತಹ ಬೋರ್ಡ್ಗಳನ್ನು ನಾವು ನೋಡ್ತಾ ಇದ್ದೀವಿ. ಅಂದರೆ ಇದರಿಂದ ನಮ್ಮ ಸಂಸ್ಕೃತಿ ಎಷ್ಟು ಮಟ್ಟಿಗೆ ನಾವು ಅಧಪತನ ಇಳಿತಾ ಇದ್ದೀವಿ, ನಾವು ವಿನಾಶದ ಅಂಚಿನೊಳಗಿದ್ದೀವಿ
ಮೊದಲಿನ ಒಂದು ಕಾಲದಲ್ಲಿ ಯಾವ ರೀತಿಯ ಸಂಸ್ಕೃತಿ ಇತ್ತು ಮತ್ತು ಈಗಿನ ಒಂದು ಸಂಸ್ಕೃತಿ ನಾವು ಯಾವ ರೀತಿಯಾಗಿದೆ ಅಂತ ನಾವು ನೋಡ್ತಾ ಇದ್ದೇವೆ. ಬಾಗಿಲಿಗೆ ಏನು ಮಾಡ್ತಾರೆ, ಒಂದು ಸಣ್ಣ ಹೋಲ್ ಇರ್ತದೆ, ಕ್ಯಾಮ್ರಾ ಇದ್ದಂಗೆ ಚಿಕ್ಕದು, ಆ ಡಿಜಿಟಲ್ ಕ್ಯಾಮ್ರಾದ ಸಣ್ಣ ಹೋಲ್ ಇರ್ತದೆ, ಆ ಹೋಲ್ ಒಳಗಿಂದ ನೋಡ್ತಾರೆ, ಎಲ್ಲ ಕಾಣಿಸ್ತದೆ, ಯಾರು ಬಂದರೆ ಏನು ಅಂತ ನೋಡಿ ಅವ್ರು ತಮಗೆ ಬೇಕಾದವರು ಯಾರಾದರೂ ಮನೆಯವರಿದ್ದರೆ ಮಾತ್ರ ಡೋರ್ ತೆಗಿತಾರೆ, ಇಲ್ಲಾಂದರೆ ಅವ್ರು ಅಲ್ಲಿಂದಲೇ ಕಳಿಸ್ಬಿಡ್ತಾರೆ. ಈ ರೀತಿಯಲ್ಲಿ ಮನೆಯೊಳಗೆ ನಿಂತ್ಕೊಂಡು ಕಿಟಕಿಯಿಂದಲೇ ಮಾತಾಡಿ ಕಳಿಸ್ತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ಇದು ಒಂದು ಸಂಸ್ಕೃತಿಯ ಒಂದು ಅಧಪತನ ಅಥವಾ ಮೌಲ್ಯಾವಸಾನ ಆಗ್ತಕ್ಕಂಥ ಒಂದು ಪರಿಸ್ಥಿತಿ, ಅಂಥ ಒಂದು ಅಂಚಿನೊಳಗೆ ನಾವಿದ್ದೀವಿ. ಇದಕ್ಕೆ ಗುರು ಬಸವಣ್ಣನವರು 12ನೇ ಶತಮಾನದಲ್ಲೂ ಕೂಡ ಇದೇ ರೀತಿಯ ಒಂದು ಪರಿಸ್ಥಿತಿ, ಅನೇಕ ಜನ ಆ ಥರ ಇದ್ದಿರ್ಬೋದು ಅನಿಸ್ತದೆ. ಗುರು ಬಸವಣ್ಣವರು ಒಂದು ಚಂದ ಹೇಳ್ತಾರೆ, ಯಾರಾದರೂ ಮನೆಗೆ ಬಂದಾಗ ನಾವು ಯಾವ ರೀತಿಯಾಗಿ ಸ್ವಾಗತಿಸಬೇಕು, ಯಾವ ರೀತಿಯಾಗಿ ನಾವು ಅವ್ರಿಗೆ ಮಾತಾಡಬೇಕು, ಯಾವ ರೀತಿಯಾಗಿ ನಾವು ಅವರಿಗೆ ಗೌರವಿಸಬೇಕು ಅನ್ನುವಂಥ ಒಂದು ಮಾತನ್ನ ಈ ಒಂದು ವಚನದ ಮೂಲಕ ಹೇಳ್ತಾರೆ. ಏನಿ ಬಂದಿರಿ ಹದುಳ ಬಿದ್ದಿರೆ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುದೆ. ಏನಿ ಬಂದಿರಿ ಹದುಳ ಬಿದ್ದಿರೆ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುದೆ ಅಂತ. ಏನಿ ಬಂದಿರಿ ಹದುಳ ಬಿದ್ದಿರಿ ಅಂದರೆ ಏನು ಚೆನ್ನಾಗಿದ್ದೀರಾ, ಏನು ವಿಶೇಷ, ಯಾವಾಗ ಬಂದಿರಿ ಅಂತ ತಿಳ್ಕೊಂಡು ಕೇಳಿದಂಗೆ. ಇಷ್ಟು ಕೇಳಿದ್ರೆ ನಿಮ್ಮ ಮೈ ಸೀರೆ ಹಾರಿ ಹೋಗ್ತದೇನೋ ಅಂತ. ನಿಮ್ಮ ಕೊರಳಲ್ಲಿರ್ತಕ್ಕಂಥ ಏನು ಒಡವೆಗಳು, ಮೈ ಮೇಲಿರ್ತಕ್ಕಂಥ ಸಿರಿ, ನಿಮ್ಮ ಮನೆಗಿರ್ತಕ್ಕಂಥ ಸಂಪತ್ತು ಎಲ್ಲಿ ಹಾರಿ ಹೋಗ್ಬಿಡ್ತದೇನೋ ಅಂತ. ಮನೆಗೆ ಬಂದವರಿಗೆ ಅತಿಥಿಗಳಿಗೆ ಅತಿಥಿ ದೇವೋ ಭವ ಅಂತ ತಿಳ್ಕೊಂಡು ಹೇಳ್ತಾರೆ. ಆದರೆ ಮನೆಗೆ ಬಂದಂಥ ಅತಿಥಿಗಳಿಗೆ ಯಾವ ರೀತಿಯಾಗಿ ಸ್ವಾಗತ ಮಾಡಬೇಕು ಅನ್ನೋದು ಗೊತ್ತಿಲ್ಲದೇ ಏನಿ ಬಂದಿರಿ ಹದುಳವಿದ್ದಿರಿ ಅಂತ ಕರೆದ್ರೆ ಅಥವಾ ಮಾತಾಡಿಸಿದ್ರೆ, ಕುಶಲೋಪರಿಯನ್ನು ವಿಚಾರಿಸಿದ್ರೆ ನಿಮ್ಮ ಮೈಯಲ್ಲಿರ್ತಕ್ಕಂಥ, ನಿಮ್ಮ ಕೊರಳಲ್ಲಿರ್ತಕ್ಕಂಥ ಒಂದು ಒಡವೆಗಳು ಅಥವಾ ನಿಮ್ಮ ಸಂಪತ್ತು, ನಿಮ್ಮ ಮೈ ಸಿರಿ ಹಾರಿ ಹೋಗ್ತದೇನು ಅಂತ ಕೇಳ್ತಾರೆ. ಆಮೇಲೆ ಮುಂದಿನ ಒಂದು ವಚನದಲ್ಲಿ ಹೇಳ್ತಾರೆ, ಕುಳ್ಳಿರಿ ಅಂದರೆ ನೆಲ ಕುಳಿ ಹೋಗುವುದೇ ಅಂತ ಕೇಳ್ತಾರೆ. ನಾವು ನೋಡಿ, ಏನ್ರಿ ಚೆನ್ನಾಗಿದ್ದೀರಾ, ಯಾವಾಗ ಬಂದ್ರಿ, ಕ್ಷೇಮವಾಗಿದ್ದೀರಾ ಅಂತ ಕೇಳಿದ್ರೆ ಬಂದವರಿಗೆ ಎಷ್ಟೋ ಸಂತೋಷ ಆಗ್ತದೆ. ಆದರೆ ಅದು ಕೂಡ ಕೇಳೋದಿಲ್ಲ. ಮುಖ ಗಂಟಿಟ್ಕೊಂಡು ತಮ್ಮ ಇದರೊಳಗೆ ಲೋಕದೊಳಗೆ ಇದ್ಕೊಂಡು ಮನೆಗೆ ಬಂದವರಿಗೆ ಮಾತಾಡ್ಸೇನೆ ಕೆಲವರು ಇರ್ತಾರೆ ಏನ್ರಿ. ಆದರೆ ಇನ್ನು ಕೆಲವರು ಏನು ಮಾಡ್ತಾರೆ, ಆಯಿತು ಚೆನ್ನಾಗಿದ್ದೀರಾ ಹೇಗಿದ್ದೀರಾ ಅಂತೆಲ್ಲ ಮಾತಾಡಿಸ್ತಾರೆ. ಮಾತಾಡಿಸ್ತಕ್ಕ ಮನೆಗೆ ಬಂದವರಿಗೆ ಕೂತ್ಕೊಳ್ರಿ ಅಂತ ತಿಳ್ಕೊಂಡು ಸಹಿತ ಹೇಳೋದಿಲ್ಲ, ನಿಂತು ಮಾತಾಡ್ಸಂಗೆ ಹೊರಗೆ ಕಳಿಸ್ತಕ್ಕಂಥ ಪ್ರಯತ್ನ ಮಾಡ್ತಿರ್ತಾರೆ. ಅವಾಗ ಗುರು ಬಸವಣ್ಣ ಹೇಳ್ತಾರೆ, ಕುಳ್ಳಿರಿ ಅಂದರೆ ನೆಲ ಕುಳಿ ಹೋಗುದೇ ಅಂತ ತಿಳ್ಕೊಂಡು ಕೇಳ್ತಾರೆ. ಕೂತ್ಕೊಂಡ್ರಪ್ಪ ಕೆಳಗೆ ಅಂದ್ರೆ ನಿಮ್ದು ಏನು ನೆಲ ತಗ್ಗಿ ಬೀಳ್ತೇನೋ ಅಂತ ಕೇಳ್ತಾರೆ. ಈಗ ನೆಲದ ಮೇಲೆ ಯಾರೂ ಕೂತ್ಕೊಳ್ಳೋದಿಲ್ಲ, ಈಗೆಲ್ಲ ಎಲ್ಲಿ ಕೊಡ್ತಾರೆ, ಸೋಫಾದ ಮೇಲೆ ಕೊಡ್ತಾರೆ. ಈಗ ನಾವು ಏನು ಕೇಳ್ಬೇಕು ಅವ್ರಿಗೆ ಅಂದರೆ, ಕುಳ್ಳಿರಿ ಅಂದರೆ ನಿಮ್ಮ ಸೋಫಾ ಮುರಿದು ಹೋಗುವುದೇ ಅಂತಂದು ಕೇಳ್ಬೇಕು, ಹೌದಲ್ರಿ. ಎಷ್ಟು ದೊಡ್ಡ ದೊಡ್ಡ ಸೋಫಾ ಸೆಟ್ಗಳು ಹಾಕಿರ್ತಾರೆ, 50,000, 40,000, 70,000 ರೂಪಾಯಿ ಸೆಟ್ಟು ಸೋಫಾ ಸೆಟ್ಗಳು ಹಾಕಿರ್ತಾರೆ ಆ ಒಂದು ಮೀಟಿಂಗ್ ಹಾಲ್ನೊಳಗೆ, ಎದುರಿಗೇನೆ ಹಾಲಲ್ಲಿ. ಆದ್ರೆ ಬಂದಂಥ ಅತಿಥಿಗಳಿಗೆ ಕೂತ್ಕೊಳ್ಳಿ ಅಂತ ಹೇಳುವಂಥ ಒಂದು ಸಂಸ್ಕಾರ ಕೂಡ ಅವರಿಗೆ ಇರೋದಿಲ್ಲ. ಅದಕ್ಕಾಗಿ ಗುರು ಬಸವಣ್ಣವ್ರು ಹೇಳ್ತಾರೆ, ಕುಳ್ಳಿರಿ ಅಂದರೆ ನಿಮ್ಮ ನೆಲ ಕುಳಿ ಹೋಗುದೆ, ನಿಮ್ಮ ನೆಲ ತೆಗ್ದು ಬೀಳ್ತದೆ ಅನ್ನೋ ತಿಳ್ಕೊಂಡು ಕೇಳ್ತಾರೆ. ಏನೋ ಹಿಂದಿನ ಕಾಲದಲ್ಲಿ ನೆಲದ ಮೇಲೆ ಚಾಪೆ ಹಾಸಿ ಕೂತ್ಕೊಳ್ತಾ ಇದ್ರು, ಅದಕ್ಕೋಸ್ಕರ ಸೋಫಾ ಸೆಟ್ ಇರಲಿಲ್ಲ, ಅದಕ್ಕೆ ನಿಮ್ಮ ನೆಲ ತೆಗ್ದು ಬೀಳ್ತೇನೆ ಅಂತ ಕೇಳ್ತಾರೆ. ಈಗ ನಿಮ್ಮ ಸೋಫಾ ಕುರ್ಚಿಗಳು ಮುರಿದೋಗ್ತವೆ ಅಂತ ಕೇಳಬೇಕಾಗ್ತದೆ ನಾವು. ಕುಳ್ಳಿರಿ ಅಂದರೆ ನೆಲ ಕುಳಿ ಹೋಗುದೆ. ಇನ್ನು ಮುಂದೆ ಹೇಳ್ತಾರೆ, ಒಡನೆ ನುಡಿದರೆ ಸಿರ ಹೊಟ್ಟೆ ಒಡೆಯುವುದೇ. ಒಡನೆ ಅಂದರೆ ತಕ್ಷಣ ಮಾತಾಡಬೇಕು. ಮನೆಗೆ ಯಾರಾದರೂ ಬಂಧುಗಳು ಬಂದಿರ್ತಾರೆ, ಮಿತ್ರರು ಬಂದಿರ್ತಾರೆ, ಆತ್ಮೀಯರು ಬಂದಿರ್ತಾರೆ. ಬಂದ ತಕ್ಷಣ ನೋಡಿದ್ರೆ ನಾವು ಅನೇಕ ಕಡೆಯಲ್ಲಿ ಮನೆಗೆಲ್ಲ ಧರ್ಮ ಪ್ರಚಾರಕ್ಕೆ ಹೋದಾಗ ಇಂಥ ಅನುಭವಗಳು ನಮಗೆ ಸಾಕಷ್ಟು ಆಗಿರ್ತಾವೆ. ಆ ಮನೆ ಯಜಮಾನ್ರು ಇರ್ತಾರೆ, ಈ ರೂಮಿನಾಗಿಂದ ಆ ರೂಮಿನೊಳಗೆ, ಆ ರೂಮಿನಿಂದ ಈ ರೂಮಿನೊಳಗೆ, ನಾವು ಎದುರಿಂದ ಆ ಕಡೆ ಈ ಕಡೆಯಿಂದ ಆ ಕಡೆ ಓಡಾಡ್ತಿರ್ತಾರೆ. ಅವಾಗ ಏನು ಗುರುಗಳು ಬಂದಿದ್ದಾರೆ, ನಮ್ಮ ಮನೇಲಿ ಕೂತ್ಕೊಂಡಿದ್ದಾರೆ ಅಥವಾ ಶರಣರು ಬಂದಿದ್ದಾರೆ, ನಾವು ಮಾತಾಡಿಸ್ಬೇಕು, ಆನಂತರ ನಮ್ಮ ಕೆಲಸಗಳು ಮಾಡ್ಕೋಬೇಕು ಅಂತ ಅನ್ನೋದು ಪ್ರಜ್ಞೆ ಇರೋದಿಲ್ಲ. ಅವಾಗ ಏನು ಮಾಡ್ತಾರೆ, ಅವರು ಸ್ವಭಾವನೆ ಹೇಗಿರ್ತಾರೆ, ಸಂಸ್ಕಾರ ಇರಲ್ಲ, ಅವರಿಗೆ ಬೇಜಾರಾಗಿದೆ ಅಥವಾ ಯಾಕೆ ಬಂದಿದ್ದಾರೆ ಅನ್ನುವಂಥ ಇದು ಇರೋದಿಲ್ಲ. ಆದರೆ ಅವ್ರಿಗೆ ಸಂಸ್ಕಾರ ಇರೋದಿಲ್ಲ. ಮನೆಗೆ ಬಂದವ್ರಿಗೆ ನಾವು ಯಾವ ರೀತಿಯಾಗಿ ಮಾತಾಡಿಸ್ಬೇಕು, ಶರಣು ನೀವು ಬಂದಿದ್ದು ಸಂತೋಷ ಆಯ್ತು ನಮಗೆ, ಶರಣಾರ್ಥಿ ಅಂತ ಹೇಳಿ ಕೂತ್ಕೊಂಡು ಮಾತಾಡಿ ನಾನು ಬರ್ತೀನಿ ಒಂದು 2 ನಿಮಿಷ ಅಂತೇಳಿ ತಮ್ಮ ಕೆಲಸಗಳು ಮಾಡ್ಕೋಬೋದು. ಆದರೆ ಅಲ್ಲಿ ಮನೆಗೆ ಬಂದಂಥ ಅತಿಥಿಗಳು, ಗುರುಗಳು ಅಲ್ಲೇ ಕೂತಿರ್ತಾರೆ. ಅವರು ಅದು ಮುಂದಿನ ಈ ಕೋಣೆಯಿಂದ ಆ ಕೋಣೆಗೆ, ಆ ಕೋಣೆಯಿಂದ ಈ ಕೋಣೆಯಲ್ಲಿ ಓಡಾಡ್ತಾ ಇರ್ತಾರೆ. ಆ ನಂತರ ತಾವೆಲ್ಲ ಕೆಲಸ ಮುಗಿಸ್ಕೊಂಡು ಬಂದು ಚೆನ್ನಾಗಿದ್ದೀರಾ ಅಂತ ಕೇಳ್ತಾರೆ ಎಷ್ಟೋ ನಿಮಿಷಗಳಾದ ನಂತರ. ಅದಕ್ಕಾಗಿ ಅವಾಗ ನೀವು ಬಹಳ ಹೊತ್ತಾದ್ಮೇಲೆ ಮಾತಾಡಿದ್ರೆ ಅದು ಉಳಿಯೋದಿಲ್ಲ. ಏನಪ್ಪ ನಿಮ್ಗೆ ಅನ್ನಿಸ್ತಾವ್ರು ಹಿಂಗೆ ನಿಮ್ಮ ಎದುರಿಂದನೇ ಆ ಕಡೆ ಈ ಕಡೆ ಓಡಾಡೋದ್ರಿಂದ ನಿಮಗೇನು ಅನಿಸ್ತದೆ, ಏನಪ್ಪ ನಾವು ಬಂದಿದ್ದವ್ರಿಗೆ ಏನು ಬೇಜಾರಾಗಿದೆ ಏನೋ ಮಾತಾಡಿಸ್ತಾ ಇಲ್ವಲ್ಲ ಅಂತ ತಿಳ್ಕೊಂಡು ಹೋದವರಿಗೆ ಮನಸ್ಸಿಗೆ ಆ ಥರ ಅನ್ನಿಸ್ತದೆ.
ಅದಕ್ಕಾಗಿ ಬಂದ ತಕ್ಷಣ ಮೊದಲು ಮಾತಾಡಿಬಿಟ್ಟು ಏನು ಚೆನ್ನಾಗಿದ್ದೀರಾ, ಏನು ಬಂದಿರಿ, ಹದಳವಿದ್ದೀರಿ ಅಂತ ತಿಳ್ಕೊಂಡು ಹೇಳ್ತಾರಲ್ಲ ಗುರು ಬಸವಣ್ಣ, ಆ ರೀತಿಯಲ್ಲಿ ಮಾತಾಡಿಸ್ಬಿಟ್ಟು ಆ ನಂತರ ನೀವು ಬೇಕಾದ್ರೆ ಒಂದು 5 ನಿಮಿಷ ಬಿಟ್ಟು ಬಂದರೂ ನಡೀತದೆ. ಒಡನೆ ನುಡಿದರೆ ಶಿರ ಹೊಟ್ಟೆ ಒಡೆಯುವುದೇ ಅಂತ ತಿಳ್ಕೊಂಡು, ನಿಮ್ಮ ಹೊಟ್ಟೆ, ನಿಮ್ಮ ಶಿರ, ನಿಮ್ಮ ತಲೆ ಏನಾದರೂ ಹೊಡಿತದೇನೋ ಅಂತ ತಿಳ್ಕೊಂಡು ಬೇಗನೆ ಮಾತಾಡಿಸ್ಬೇಕು ಅಂತ ಹೇಳ್ತಾರೆ. ಹೋಗ್ಲಿ, ನೀವಾಗ ಏನು ಬಂದಿರಿ, ಕ್ಷೇಮ ಇದ್ದೀರಾ ಅಂತ ತಿಳ್ಕೊಂಡು ಕೇಳೋದು, ಮತ್ತು ಕೂಡ್ರಿ ಅಂತ ತಿಳ್ಕೊಂಡು ಹೇಳ್ತಕ್ಕಂಥದ್ದು, ಇದೆಲ್ಲ ಹೇಳ್ತಾರೆ. ಆಮೇಲೆ ಒಡನೆ ನುಡಿದರೆ ನಿಮ್ಮ ಶಿರ ಹೊಟ್ಟೆ ಒಡೆಯುವುದೇ ಅಂದರೆ ಬೇಗನೆ ಮಾತಾಡಿಸ್ಬೇಕು ಮನೆಗೆ ಬಂದವರಿಗೆ ಅಂತ ತಿಳ್ಕೊಂಡು ಹೇಳ್ತಾರೆ. ಆಮೇಲೆ ಮುಂದಿನ ಒಂದು ಸಾಲಿನಲ್ಲಿ, ಕೊಡಲಿಲ್ಲದಿದ್ದಳೊಂದು ಗುಣವಿಲ್ಲದಿದ್ದಳೆ ಕೆಳಗೆ ಮೂಗ ಕೊಯ್ಯುವರು ನಮ್ಮ ಲಿಂಗದೇವ ಅಂತ ತಿಳ್ಕೊಂಡು ಹೇಳ್ತಾರೆ. ಈಗ ಕೊಡದೇ ಇದ್ದೇ ಇದ್ರೆ ನೀವೇನೋ ಅವ್ರು ಏನೋ ಕೇಳಲಿಕ್ಕೆ ಬಂದಾರೆ ಅಂತ ಇಟ್ಕೊಳ್ರಿ, ಅಥವಾ ಏನು ಕೊಡ್ಲಿಕ್ಕೆ ಆಗದೇ ಇದ್ರೂ ಕೂಡ ನೀವು ಒಂದು ಗುಣಾರ ಕೇಳ್ತಕ್ಕಂಥದ್ದು. ಈಗ ಅವ್ರಿಗೇನು ಟೀ ಕಾಫಿಗೆ ಅವಶ್ಯಕತೆ ಇರಲ್ಲಪ್ಪ, ಅವ್ರೇನೋ ಮನೆಯಲ್ಲಿ ಕುಡ್ಕೊಂಡೇ ಬಂದಿದ್ದಾರೆ ಅಂತ ತಿಳ್ಕೊಳ್ರಿ. ಈಗ ಕೆಲವ್ರು ಭಾಳ ಜಾಣರು ಇರ್ತಾರೆ, ಏನು ಮಾಡ್ತಾರೆ, ಟೀ ಕುಡೀರಿ ಮಾಡ್ತೀವಿ ಅಂತ ಹೇಳೋದಿಲ್ಲ. ನೀವೆಲ್ಲ ಚೆನ್ನಾಗಿದ್ದೀರಾ, ಭಾಳ ಸಂತೋಷ ನೀವು ಬಂದಿದ್ದು, ಎಲ್ಲ ಟೀ ಕಾಫಿ ಎಲ್ಲ ಆಗಿರ್ಬೋದು, ಎಲ್ಲ ಮನೆಯಲ್ಲೇ ಮಾಡ್ಕೊಂಡು ಬಂದಿರ್ಬೋದು, ಸಮಯ ಭಾಳ ಆಗಿದೆ ಅಂತ ಹೇಳಿ ಶುರು ಮಾಡ್ತಾರೆ. ಈ ರೀತಿಯಲ್ಲಿ ಮಾತಾಡ್ತಿರ್ತಾರೆ. ಅಂದ್ರೆ ಕೊಡಲಿಲ್ಲದಿದ್ದರೊಂದು ಗುಣ. ನಾವು ಒಂದು ವೇಳೆ ಕೊಡದೇ ಇದ್ರೂ ಕೂಡ ಟೀ ಕಾಫಿ ಮಾಡೋಣ ಅಥವಾ ಟಿಫಿನ್ ಮಾಡ್ತೀರಾ, ರಸದ್ ಮಾಡ್ತೀರಾ ಅಂಥೇಳಿ ಸುಮ್ಮನೆನಾದರೂ ಕೇಳಬೇಕು ಅಂತ. ಹೌದಿಲ್ಲ, ಕೇಳಲಿಕ್ಕೆ ನಾವು ಕೊಡಲಿಕ್ಕೆ ಆಗದೇ ಇದ್ರೂ ಕೂಡ ಸುಮ್ಮನೆ ಕೇಳಿದ್ರು ಕೂಡ, ಕೇಳಿದ್ರಪ್ಪ ಹೋದ ತಕ್ಷಣ ಟೀ ಕುಡಿತೀರಾ ಅಂತ ಕೇಳಿದ್ರು, ನೀರು ಕುಡಿತೀರಾ ಅಂತ ಕೇಳಿದ್ರು, ಟಿಫಿನ್ ಮಾಡ್ತೀರಾ ಅಂತ ಕೇಳಿದ್ರು, ಅದೇ ಭಾಳ ಸಂತೋಷ ಆಗುತ್ತೆ, ಮಾಡಿದಕ್ಕಿಂತಲೂ ಹೆಚ್ಚಾಗುತ್ತೆ. ಅದಕ್ಕಾಗಿ ಮನೆ ಬಂದಂಥ ಅತಿಥಿಗಳಿಗೆ ಈ ರೀತಿಯಾಗಿ ಸ್ವಾಗತಿಸಬೇಕು. ನಾವು ಕೊಡಲಿಲ್ಲದೆ ಒಂದು ವೇಳೆ ಕೊಡ್ಲಿಕ್ಕೆ ನಿಮ್ಮ ಹತ್ರ ಇಲ್ಲದೇ ಇದ್ರೂ ಕೂಡ ನಾವು ಮಾತಿನಲ್ಲಾದರೂ ಕೂಡ ಅವರಿಗೆ, ಮತ್ತೆ ಮಾತಿನಲ್ಲೇ ಬರೀ ಆಡಿ ಕಳಿಸ್ಬೇಕು ಅಂತ ಹೇಳಿದ್ದಾರೆ ಬಸವಣ್ಣವ್ರಂತ. ಮನೆ ಬಂದಂಥ ಅತಿಥಿಗಳಿಗೆ ಬರೀ ಮಾತಾಡಿ ಬಿಡೋದಷ್ಟೇ ಅಲ್ಲ, ನಾವು ಮಾತಾಡೋದನ್ನು ಮೊದಲು ಕಲಿಬೇಕು. ಆ ನಂತರ ನಾವು ಅವರ ಸೇವೆ ಮಾಡ್ತಕ್ಕಂಥದ್ದನ್ನು ನಾವು ಕಲಿಲಿಕ್ಕೆ ಅದು ತಾನಾಗೇ ಬರ್ತದೆ ಅಂತಹ ಗುಣ. ಅದಕ್ಕಾಗಿ ಇಲ್ಲಿ ನಾವು ಯಾವ ರೀತಿಯಾಗಿ ನಡ್ಕೋಬೇಕು, ಯಾವ ರೀತಿಯಾಗಿ ಮಾತಾಡಬೇಕು, ನಾವು ಇನ್ನೊಬ್ಬರ ಜೊತೆಯಲ್ಲಿ ಯಾವ ರೀತಿಯಾಗಿ ನಾವು ಕುಶಲೋಪರಿಯನ್ನು, ಅವರ ಕ್ಷೇಮ ಸಮಾಚಾರವನ್ನು ವಿಚಾರಿಸಬೇಕು ಅನ್ನೋದನ್ನು ಕಲಿಸ್ಕೊಡ್ತಾರೆ. ಅದಕ್ಕಾಗಿ ಒಂದು ಕಡೆ ಶರಣರು ಜಾನಪದದಲ್ಲಿ ಹೇಳ್ತಾ ಇದ್ದಾರೆ, ಗುರು ಬಸವಣ್ಣನವರು ನಮಗೆ ನಡೆಯ ಕಲಿಸಿದ್ರು, ನುಡಿ ಕಲಿಸಿದ್ರು, ಆಮೇಲೆ ಉಡಲು ಕಲಿಸಿದ್ರು ಅಂತ ತಿಳ್ಕೊಂಡು ಹೇಳ್ತಾರೆ. ನಡೆಯ ಕಲಿಸಿದ ಬಸವ, ನುಡಿಯ ಕಲಿಸಿದ ಬಸವ, ಉಡಲು ಕಲಿಸಿದ ಬಸವ, ಉಣಲು ಕಲಿಸಿದ ಬಸವ ಅಂತ ತಿಳ್ಕೊಂಡು ಹೇಳ್ತಾರೆ. ಮತ್ತು ನೀವು ಅನ್ಬೋದು, ಗುರು ಬಸವಣ್ಣನವರು ಅವತಾರ ಆಗೋದಕ್ಕಿಂತ ಮುಂಚೆ, ಅವರು ಹುಟ್ಟಿ ಬರೋದಕ್ಕಿಂತ ಮುಂಚೆ ಯಾರಿಗೂ ನಡಿಲಿಕ್ಕೆ ಬರ್ತಾ ಇರ್ಲಿಲ್ಲೇನ್ರಿ ಅಂತ. ನಡಿಲಿಕ್ಕೆ ಬರ್ತದೆ, ಆದರೆ ಹೆಂಗಾರ ನಡೆಯೋದಲ್ಲ. ಅಲ್ಲಿ ಇಲ್ಲಿ ಬಿದ್ದುಕೊಂಡು ನಡೀತಿರ್ತಾರಲ್ಲ, ಹಾಗೆ ನಡೆಯೋದಲ್ಲ. ನಾವು ನಡೆಯುವಾಗ ಹಿಂದೆ ಮುಂದೆ ನೋಡಿ ನಡಿಬೇಕು, ವಿಚಾರ ಮಾಡಿ ನಡಿಬೇಕು ಅಂತ. ಮತ್ತೀಗ ಪ್ರವಚನಕ್ಕೆ ಬಂದಿದ್ದೆಲ್ಲ, ಪ್ರವಚನ ಮುಗಿಸ್ಕೊಂಡು ಸಾಯಂಕಾಲ ಟೈಮಲ್ಲಿ ಮನೆಗೆ ಹೋಗುವಾಗ ಹಿಂದೆ ಮುಂದೆ ನೋಡಿ ಮತ್ತೆ ಎಲ್ಲಾರ ಬಿದ್ದಿದ್ದೀರಿ. ಆ ರೀತಿ ನಡೆಯುವಾಗ ವಿಚಾರ ಮಾಡಿಕೊಂಡು ಹಿಂದೆ ಮುಂದೆ ನೋಡಬೇಕು ಅಂದರೆ ಏನರ್ಥ? ಜೀವನದಲ್ಲಿ ಪ್ರತಿಯೊಂದು ಹೆಜ್ಜೆಗೂ ನಾವು ವಿಚಾರವನ್ನು ಮಾಡಿ ನಡಿಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ ಗುರು ಬಸವಣ್ಣವರು. ಅನೇಕ ವಚನಗಳಲ್ಲಿ ನಮಗೆ ಆ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ಶ್ರೇಷ್ಠವಾದಂಥ ಒಂದು ಸಂಸ್ಕೃತಿ ನಮಗೆ ಕಲಿಸಿಕೊಡ್ತಾ ಇದ್ದಾರೆ ಗುರು ಬಸವಣ್ಣನವರು. ತಮ್ಮ ಒಂದು ವಚನದಲ್ಲಿ ಹೇಳ್ತಾರೆ, ನಾವು ಯಾವ ರೀತಿಯಾಗಿರ್ಬೇಕು ಅಂದರೆ, ಯಾವುದೋ ನಮಗೆ ಕಣ್ಣಿಗೆ ಕಾಣದೇ ಇರ್ತಕ್ಕಂತಹ ಎಲ್ಲೋ ಇರ್ತಕ್ಕಂತಹ ಒಂದು ಸ್ವರ್ಗ, ಎಲ್ಲೋ ಒಂದು ಕಡೆ ಮೇಲೆ ಸ್ವರ್ಗ ಇದೆ, ಅಥವಾ ಎಲ್ಲೋ ಒಂದು ಕಡೆ ನರಕ ಇದೆ, ಇದು ಮೃತ್ಯುಲೋಕ ಎಲ್ಲೋ ಒಂದು ಕಡೆ ಇದೆ, ದೇವಲೋಕ ಬೇರೆ ಎಲ್ಲೋ ಇದೆ, ಪರಂಧಾಮ ಅನ್ನುವಂಥ ಒಂದು ಕಲ್ಪನೆ ಗುರು ಬಸವಣ್ಣ ನಮಗೆ ಕೊಡೋದಿಲ್ಲ. ಅವ್ರು ಹೇಳ್ತಾ ಇದ್ದಾರೆ, ಎಲ್ಲೂ ಬೇರೆ ಯಾವುದು ಲೋಕಗಳಿಲ್ಲ, ಮರ್ತ್ಯಲೋಕ, ಮೃತ್ಯುಲೋಕ ಮತ್ತು ದೇವಲೋಕ ಅನ್ನುವಂಥವು ಬೇರೆ ಇಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ. ದೇವಲೋಕ ಮೃತ್ಯುಲೋಕ ಬೇರಿಲ್ಲ ಕಾಣಿರೋ, ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮೃತ್ಯುಲೋಕ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ, ಇದಕ್ಕೆ ನೀವೇ ಪ್ರಮಾಣ ಲಿಂಗದೇವ ಅಂತ ಹೇಳ್ತಾರೆ. ನೋಡ್ರಿ, ದೇವಲೋಕ ಮತ್ತು ಮೃತ್ಯುಲೋಕ ಬೇರೆ ಇಲ್ಲ ಅಂತ ತಿಳ್ಕೊಂಡು ಹೇಳ್ತಾರೆ. ನಾವು 12ನೇ ಶತಮಾನಕ್ಕಿಂತ ಪೂರ್ವದಲ್ಲಿ ಅನೇಕ ಒಂದು ಗ್ರಂಥಗಳಲ್ಲಿ ಬರೆದಿದ್ರು. ಏನಪ್ಪಾ ಅಂದರೆ, ದೇವಲೋಕ ಬೇರೆ ಎಲ್ಲೋ ಇದೆ, ದೇವತೆಗಳ ಮೇಲಿದ್ದಾರೆ, ಆಮೇಲೆ ಕೈಲಾಸ ಅನ್ನೋದೆಲ್ಲೋ ಮೇಲೆ ಇದೆ, ಅಥವಾ ನರಕ ಅಥವಾ ಮೃತ್ಯುಲೋಕ ಅನ್ನೋದೆಲ್ಲೋ ಕೆಳಗಡೆ ಇದೆ ಅಂತ ತಿಳ್ಕೊಂಡು ನಂಬಿಕೆ ನಮ್ಮ ಭಾರತೀಯರಲ್ಲಿ ಮನೆ ಮಾಡ್ಕೊಂಡಿದೆ. ಅದು ಇವತ್ತು ಯಾರಾದರೂ ಸತ್ತ ನಂತರ ಎಲ್ಲೋ ಹೋಗ್ತಾರೆ ಅಂದರೆ ಎಲ್ಲರೂ ಕೈ ಮಾಡ್ತಾರೆ ಮೇಲೆ ಹೋದ್ರು ಅಂತ. ಆದರೆ ಮೇಲೆ ಹೋದರೆ ಅವ್ರೇನು ಕೈಲಾಸ ಅಥವಾ ವೈಕುಂಠ ಅನ್ನೋದು ಎಲ್ಲರ ಮೇಲೆ ಇದ್ದಿದ್ರೆ ಅವ್ರ ಮೇಲೆ
ಒಂದು ಲೋಕ ಇದೆ, ಅಲ್ಲಿ ಒಂದು ಇಂದ್ರಲೋಕ, ಚಂದ್ರಲೋಕ, ಅಥವಾ ಅಲ್ಲಿ ದೇವಲೋಕ ಇದೆ, ಆ ಒಂದು ಶಿವ ಇದ್ದಾನೆ ಅಥವಾ ಕೈಲಾಸ ಇದೆ, ಶಿವ ಪಾರ್ವತಿಯರ ಹತ್ರ ಹೋಗ್ತಾನೆ ಮನುಷ್ಯ ಅಂತ ತಿಳ್ಕೊಂಡು ಹೋದ್ರೆ, ಇಲ್ಲಿ ತನಕ ಯಾರಾದರೂ ನಿಮ್ಮ ಅಜ್ಜ ಅಜ್ಜಿ ಎಲ್ಲ ಭಾಳ ಜನ ಹೋಗಿದಾರಲ್ಲ, ಭಾಳ ಜನ ಸತ್ತ ಹೋಗಿದಾರಲ್ಲ, ಕೈಲಾಸವಾಸಿಗಳಾಗಿದ್ದಾರಲ್ಲ, ಅವರೆಲ್ಲ ನಾವು ಕ್ಷೇಮವಾಗಿದ್ದೇವೆ, ಆರಾಮಾಗಿದ್ದೇವೆ, ಶಿವನ ಹತ್ರ ಬಂದಿದ್ದೇವೆ ಕೈಲಾಸ ಒಳಗ ಅಂತ ಯಾರಾದರೂ ನಿಮಗೆ ಫೋನ್ ಮಾಡಿದಾರ? ಯಾರಾದರೂ ನಿಮ್ಗೆ ಮಿಸ್ ಕಾಲ್ ಕೊಟ್ಟಾರ ಹೋದ್ಮೇಲೆ? ಇಲ್ಲ. ಯಾವ ಲೋಕಗಳು ಕೂಡ ಮೇಲೆ ಕೈಲಾಸ ಇಲ್ಲ, ಅಥವಾ ಸ್ವರ್ಗಲೋಕ ಮೇಲಿದೆ, ಆ ಮೃತ್ಯುಲೋಕ ನರಕ ಕೆಳಗಿದೆ ಅನ್ನುವಂಥದ್ದು ಇವೆಲ್ಲವೂ ಕೂಡ ಸುಳ್ಳು ಅಂತ ತಿಳ್ಕೊಂಡು ಧರ್ಮಗುರು ಬಸವಣ್ಣವ್ರು ಹೇಳ್ತಾ ಇದ್ದಾರೆ. ದೇವಲೋಕ ಮೃತ್ಯುಲೋಕ ಬೇರೆ ಇಲ್ಲ ಕಾಣಿರೋ. ಯಾವುದು ಹಾಗಾದ್ರೆ ಆ ದೇವಲೋಕ? ಸತ್ಯವನ್ನು ನುಡಿಯುವುದೇ ದೇವಲೋಕ, ಮಿಥ್ಯೆ ನುಡಿಯುವುದೇ ಮೃತ್ಯುಲೋಕ. ನಾವು ಸತ್ಯವನ್ನು ನುಡಿದಾಗ ಈ ಲೋಕದಲ್ಲಿಯೇ ನಾವು ದೇವಲೋಕವನ್ನು ನಿರ್ಮಾಣ ಮಾಡಿಕೊಳ್ಳಬಹುದು. ನಾವು ಸುಳ್ಳುಗಳನ್ನಾಡಿದಾಗ, ಅನಾಚಾರಿಗಳಾದಾಗ ಇದೇ ಒಂದು ಲೋಕದಲ್ಲಿಯೇ ಇಲ್ಲಿ ನರಕ ಅಥವಾ ಮೃತ್ಯುಲೋಕ ಆಗಿರ್ತದೆ ಅಂತ ತಿಳ್ಕೊಂಡು ಹೇಳ್ತಾರೆ. ಅದಕ್ಕಾಗಿ ದೇವಲೋಕ ಮೃತ್ಯುಲೋಕ ಅನ್ನುವಂಥದ್ದು ಬೇರಿಲ್ಲ ಕಾಣಿರೋ. ಸತ್ಯವ ನುಡಿಯುವುದೇ ದೇವಲೋಕ, ಮಿಥ್ಯವ ನುಡಿಯುವುದೇ ಮೃತ್ಯುಲೋಕ. ಮತ್ತು ಮುಂದೆ ಹೇಳ್ತಾರೆ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಯಾರು ಸದಾಚಾರಿಗಳಾಗಿ ಬಾಳ್ತಾ ಇದ್ದಾರೋ, ಯಾರು ತತ್ವ ಸಿದ್ಧಾಂತವನ್ನು ಬದುಕಿನಲ್ಲಿ ಅಳವಡಿಸಿಕೊಂಡು ಗುರುವಿನ ಮಾರ್ಗದರ್ಶನದಲ್ಲಿ ನಡೀತಾರೋ, ಯಾರು ಆ ಧಾರ್ಮಿಕ, ಆಧ್ಯಾತ್ಮಿಕ, ನೈತಿಕ ಮೌಲ್ಯಗಳನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ನಡೀತಕ್ಕಂತಹವರ ಜೀವನನೇ ಅದು ಒಂದು ಇಲ್ಲೇ ದೇವಲೋಕ ನಿರ್ಮಾಣ ಆಗಿರ್ತದೆ, ಇಲ್ಲೇ ಒಂದು ಸತ್ಯಲೋಕ ಇರ್ತದೆ. ಆದರೆ ಯಾರು ಸುಳ್ಳು, ವಂಚನೆ, ಮೋಸ ಇದನ್ನ ಮಾಡ್ತಾ ಆದರೂ ಅವ್ರ ಜೀವನ ಇಲ್ಲೇ ನರಕ ಆಗಿರ್ತದೆ, ಬೇರೆ ಎಲ್ಲೂ ಕೂಡ ಇಲ್ಲ ಅನ್ನೋದನ್ನ ಇಲ್ಲಿ ಗುರು ಬಸವಣ್ಣವ್ರು ಹೇಳ್ತಾ ಇದ್ದಾರೆ. ಇದು ಅತ್ಯಂತ ಸತ್ಯವಾದಂತಹ ಮಾತು. ಗುರು ಬಸವಣ್ಣವ್ರು ಹೇಳ್ತಾ ಇದ್ದಾರೆ, ಇದಕ್ಕೆ ನೀವೇ ಪ್ರಮಾಣು ಲಿಂಗದೇವ. ಆ ಸೃಷ್ಟಿಕರ್ತ ಪರಮಾತ್ಮನಿಗೆ ಸಾಕ್ಷಿಯಾಗಿ ಗುರು ಬಸವಣ್ಣವ್ರು ಹೇಳ್ತಾ ಇದ್ದಾರೆ. ಇದಕ್ಕೆ ಬೇರೆ ಯಾವ ಗ್ರಂಥಗಳು, ಬೇರೆ ಯಾವ ಪುಸ್ತಕಗಳು, ಬೇರೆ ಯಾವ ಸಾಹಿತ್ಯ ಯಾವುದು ಕೂಡ ಪ್ರಮಾಣ ಇಲ್ಲ. ದೇವರೇ, ಇದಕ್ಕೆ ನೀನೇ ಸಾಕ್ಷಿ, ಇದಕ್ಕೆ ನೀನೇ ಪ್ರಮಾಣ. ಯಾಕೆಂತಂದ್ರೆ ದೇವಲೋಕ ಮೃತ್ಯುಲೋಕ ಅನ್ನುವಂಥ ಒಂದು ಕಲ್ಪನೆ ಏನು ಮನುಷ್ಯನಲ್ಲಿ, ಭಾರತೀಯರಲ್ಲಿ ವಿಶೇಷವಾಗಿ ಎಲ್ಲೋ ಒಂದು ಕಡೆ ಲೋಕ ಇದೆ, ಅಲ್ಲಿ ದೇವಲೋಕ, ನಾವು ಸತ್ತ ನಂತರ ಅಲ್ಲಿಗೆ ಹೋಗ್ತೀವಿ, ಅಥವಾ ನರಕ ಇದೆ ಅಂತಕ್ಕಂಥದ್ದಿಲ್ಲ. ಇಲ್ಲೇ ನಾವು ಸದಾಚಾರಿಗಳಾದಾಗ ಇದೇ ದೇವಲೋಕ ಆಗ್ತದೆ. ಈ ಒಂದು ಮರ್ತ್ಯಲೋಕವನ್ನೇ ನಾವು ದೇವಲೋಕವನ್ನಾಗಿ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ತಿಳ್ಕೊಂಡು ಹೇಳ್ತಾ ಇದ್ದಾರೆ. ಇನ್ನೊಂದು ವಚನದಲ್ಲಿ ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ, ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವರು, ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ ಲಿಂಗದೇವ. ವಿಶ್ವಗುರು ಬಸವಣ್ಣನವರು ಈ ಒಂದು ವಚನದಲ್ಲಿ ಮರ್ತ್ಯಲೋಕವೆಂಬುದು ಇದು ಕರ್ತಾರನ ಕಮ್ಮಟ, ಇಲ್ಲಿ ಯಾರು ಸಲ್ತಾರೆ ಅಲ್ಲಿಯೂ ಕೂಡ ಸಲ್ತಾರೆ, ಆಮೇಲೆ ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರಯ್ಯ. ಇದನ್ನು ಕೆಲವರು ಏನು ಮಾಡ್ತಾರೆ ಅಂತಂದರೆ, ಇಲ್ಲಿ ಸಲ್ಲುವುದು ಅಂತಂದರೆ ಈ ಒಂದು ಮರ್ತ್ಯಲೋಕದಲ್ಲಿ ಯಾರು ಸಲ್ತಾರೆ ಅವರೇ ಅಲ್ಲಿ ದೇವಲೋಕದಲ್ಲೂ ಕೂಡ ಸಲ್ತಾರೆ ಅನ್ನುವಂಥ ಒಂದು ಮಿಸ್ಇಂಟರ್ಪ್ರಿಟೇಷನ್, ಅಂದರೆ ಬೇರೆ ರೀತಿಯಲ್ಲಿ ಒಂದು ಅವರು ಅರ್ಥ ವಿವರಣೆ ಮಾಡ್ತಾ ಇದ್ದಾರೆ. ಆದರೆ ಅದು ಹಾಗಲ್ಲ. ಇಲ್ಲಿ ಸಲ್ಲುವವರು ಅಂತಂದರೆ ಆ ಒಂದು ಪರಮಾತ್ಮನ ಒಂದು ಅನುಗ್ರಹವನ್ನು ನಾವು ಪಡ್ಕೋಬೇಕಾದ್ರೆ ಈ ಮರ್ತ್ಯಲೋಕದಲ್ಲಿ, ಅಂದರೆ ಈ ಮರ್ತ್ಯಲೋಕದಲ್ಲಿ ನಾವು ಸಲ್ಲುವಂಥ ನಾಣ್ಯಗಳಾಗಬೇಕು. ಈ ಒಂದು ಮರ್ತ್ಯಲೋಕವೆಂಬುದು ಕರ್ತಾರನ ಕಮ್ಮಟ ಅಂತ ತಿಳ್ಕೊಂಡು ಹೇಳ್ತಾರೆ. ಕರ್ತಾರ ಎಂಥ ಒಂದು ಪದವನ್ನು ಬಳಸಿದ್ದಾರೆ. ಕರ್ತಾರ ಅಂತಂದರೆ ಈ ಜಗತ್ತನ್ನು ನಿರ್ಮಾಣ ಮಾಡಿರ್ತಕ್ಕಂತಹ ಕ್ರಿಯೇಟರ್ ಗಾಡ್ ಅಂತ ಅರ್ಥ. ಅಂತಹ ಒಂದು ಕ್ರಿಯೇಟರ್ ಗಾಡ್, ಸೃಷ್ಟಿಕರ್ತನಾಗಿರ್ತಕ್ಕಂತಹ ಪರಮಾತ್ಮನು ನಿರ್ಮಾಣ ಮಾಡಿರ್ತಕ್ಕಂಥ ಒಂದು ಕಮ್ಮಟ, ಟಂಕಸಾಲೆ ಈ ಒಂದು ಜಗತ್ತು. ಅದಕ್ಕಾಗಿ ಇಲ್ಲಿ ಯಾರು ಸಲ್ಲುವ ನಾಣ್ಯಗಳಾಗ್ತಾರೆ. ಕಮ್ಮಟ ಅಂತಂದರೆ ಅಲ್ಲಿ ನಾವು ನೋಡ್ತಾ ಇದ್ದೇವೆ ಟಂಕಸಾಲೆಯಲ್ಲಿ ಈಗ ನಾಣ್ಯಗಳು, ಕಾಯಿನ್ಸ್ಗಳೆಲ್ಲ ಪ್ರಿಂಟ್ ಆಗ್ತಕ್ಕಂಥ ಒಂದು ಇದು ಟಂಕಸಾಲೆ. ಅಂದರೆ ಕಮ್ಮಟ ಎಲ್ಲಿದೆ ಅಂತಂದರೆ ಪೂನಾದಲ್ಲಿದೆ, ಮಹಾರಾಷ್ಟ್ರದಲ್ಲಿ. ಎಲ್ಲ ಕಾಯಿನ್ಗಳು ಕೂಡ ಅಲ್ಲಿ ಪ್ರಿಂಟ್ ಆಗ್ತವೆ. ಈ ರೀತಿಯಲ್ಲಿ ಇಲ್ಲಿ ನಾವು ಸಲ್ತಕ್ಕಂತಹ ನಾಣ್ಯಗಳಾಗಬೇಕು. ಈ ಮರ್ತ್ಯಲೋಕದಲ್ಲಿ ನಾವು ಸಲ್ಲುವ ನಾಣ್ಯಗಳಾದಾಗ ಅಲ್ಲಿ ಪರಮಾತ್ಮನಿಗೂ ಕೂಡ ನಾವು ಪ್ರಿಯವಾಗ್ತೀವಿ, ಪರಮಾತ್ಮನ ಅನುಗ್ರಹವನ್ನು ಪಡ್ಕೊಳ್ಳಿಕ್ಕೆ ನಾವು ಯೋಗ್ಯರಾಗ್ತೀವಿ ಅನ್ನುವಂತಹ ಮಾತನ್ನು ಇಲ್ಲಿ ಗುರು ಬಸವಣ್ಣವ್ರು ಹೇಳ್ತಾ ಇದ್ದಾರೆ. ಅದಕ್ಕಾಗಿ ನಾವು ಈ ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಅನ್ನುವಂಥ ಒಂದು ಮಾತನ್ನು ನೋಡಿದಾಗ ಒಂದು ಮಾತನ್ನು ನಾವು ತಿಳ್ಕೋಬೇಕು. ಏನು ಅಂತಂದರೆ ಇಲ್ಲಿ
ಆಚಾರವೇ ಸ್ವರ್ಗ, ಅನಾಚಾರವೇ ನರಕ ಅನ್ನುವಂಥದ್ರಲ್ಲಿ ಈಗ ಆಚಾರ ಸ್ವರ್ಗ ಹೇಗೆ ನರಕ ಹೇಗೆ ಅನ್ನೋದನ್ನು ನಾವು ತಿಳ್ಕೊಳ್ಳೋಣ. ಮೊದಲು ಒಂದು ವಿಚಾರ ಇರ್ತದೆ. ಈಗ ಸಾಮಾನ್ಯವಾಗಿ ಎಲ್ಲ ಟ್ರೈನ್ಗಳಲ್ಲಿ, ಬಸ್ಗಳಲ್ಲಿ ಎಲ್ಲ ಹಾಕಿರ್ತಾರೆ, ಏನು ಡ್ರೈವರ್ ಸೀಟ್ ಮೇಲ್ಗಡೆನೆ ಹಾಕಿರ್ತಾರೆ, ಧೂಮಪಾನ ನಿಷೇಧಿಸಿದೆ ಅಂತ ಹಾಕಿರ್ತಾರೆ, ಹೌದಲ್ರಿ? ಧೂಮಪಾನ ನಿಷೇಧಿಸಿದೆ. ಅಥವಾ ಗಾಡಿ ಚಾಲನೆ ಮಾಡುವಾಗ ಮೊಬೈಲ್ನಲ್ಲಿ ಮಾತಾಡಬಾರ್ದು, ಹೌದಲ್ಲ? ಡ್ರೈವಿಂಗ್ ಮಾಡುವಾಗ ಮೊಬೈಲ್ನಲ್ಲಿ ಮಾತಾಡಬಾರ್ದು ಅಂತ